ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಹುಟ್ಟುವ ಸಮಯ, ಸಾಯುವ ಸಮಯ, ನೆಡುವ ಸಮಯ, ನೆಟ್ಟದ್ದನ್ನು ಕಿತ್ತು ಹಾಕುವ ಸಮಯ, ಕೊಲ್ಲುವ ಸಮಯ, ಸ್ವಸ್ಥ ಮಾಡುವ ಸಮಯ, ಕೆಡವಿ ಬಿಡುವ ಸಮಯ, ಕಟ್ಟುವ ಸಮಯ, ಅಳುವ ಸಮಯ, ನಗುವ ಸಮಯ, ಗೋಳಾಡುವ ಸಮಯ, ಕುಣಿದಾಡುವ ಸಮಯ, ಕಲ್ಲುಗಳನ್ನು ಚೆಲ್ಲುವ ಸಮಯ, ಕಲ್ಲುಗಳನ್ನು ಕೂಡಿಸುವ ಸಮಯ, ಅಪ್ಪುವ ಸಮಯ, ಅಪ್ಪದಿರುವ ಸಮಯ, ಗಳಿಸುವ ಸಮಯ, ಕಳೆಯುವ ಸಮಯ, ಕಾಪಾಡುವ ಸಮಯ, ಬಿಸಾಡುವ ಸಮಯ, ಹರಿಯುವ ಸಮಯ, ಗಳಿಸುವ ಸಮಯ, ಕಳೆಯುವ ಸಮಯ, ಕಾಪಾಡುವ ಸಮಯ, ದ್ವೇಷಿಸುವ ಸಮಯ, ಯುದ್ಧದ ಸಮಯ, ಸಮಾಧಾನದ ಸಮಯ, ಅಂತೂ ಒಂದೊಂದು ಕೆಲಸಕ್ಕೂ ಸಮಯ ಉಂಟು. ದುಡಿಯುವವನಿಗೆ ಅವನ ಪ್ರಯಾಸದಿಂದ ಲಾಭವೇನು? ನರಜನ್ಮದವರ ಕರ್ತವ್ಯವೆಂದು ದೇವರು ನೇಮಿಸಿರುವ ಪ್ರಯಾಸವನ್ನು ನೋಡಿದ್ದೇನೆ. ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. ಇದಲ್ಲದೆ ಮನುಷ್ಯರ ಹೃದಯದಲ್ಲಿ ಅನಂತ ಕಾಲದ ಯೋಚನೆಯನ್ನು ಇಟ್ಟಿದ್ದಾನೆ. ಆದರೂ ದೇವರು ಆದ್ಯಂತವಾಗಿ ನಡೆಸುತ್ತಿರುವ ಕೆಲಸವನ್ನು ಅವರು ಗ್ರಹಿಸಲಾರದಂತೆ ಮಾಡಿದ್ದಾನೆ. ಮನುಷ್ಯರು ತಮ್ಮ ಜೀವಮಾನದಲ್ಲೆಲ್ಲ ಉಲ್ಲಾಸವಾಗಿ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನು ಅವರಿಗೆ ಮೇಲಿಲ್ಲವೆಂದು ನಾನು ಗ್ರಹಿಸಿದ್ದೇನೆ. ಇದಲ್ಲದೆ ಪ್ರತಿಯೊಬ್ಬನು ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ನಾನಾ ಪ್ರಯಾಸಗಳಲ್ಲಿಯೂ ಸುಖವನ್ನು ಅನುಭವಿಸುವುದು ದೇವರ ಅನುಗ್ರಹವೇ ಎಂದು ನನಗೆ ಗೊತ್ತದೆ. ದೇವರ ಕಾರ್ಯವೆಲ್ಲವೂ ನಿತ್ಯವೆಂದು ಬಲ್ಲೆನು. ಅದಕ್ಕೆ ಯಾವುದನ್ನು ಸೇರಿಸಲಾರೆವು, ಅದರಿಂದ ಯಾವುದನ್ನು ತೆಗೆಯಲಾರೆವು. ದೇವರ ಈ ನಿಯಮಕ್ಕೆ ಮನುಷ್ಯರು ತನ್ನ ಎದುರಿನಲ್ಲಿ ಭಯಭಕ್ತಿಯುಳ್ಳವನಾಗಬೇಕೆಂಬುದೇ ಕಾರಣವು. ಈಗಿನದು ಹಿಂದೆ ಇತ್ತು, ಮುಂದಿನದು ಈಗಲೂ ಇದೆ, ಕಳೆದದ್ದನ್ನು ದೇವರು ತಿರುಗಿ ಬರಮಾಡುವನು. Thank you for the reading of the scripture. We are going to see today on the topic, when God thwarts your plan or when God destroys your plan. ಈ ದಿನ ನಾವು ನೋಡ್ಲಿಕ್ಕಿರುವಂತ ಅಂಶ, ದೇವರು ನಿನ್ನ ಯೋಜನೆಗಳನ್ನು ನಾಶ ಮಾಡುವಾಗ. See, when we plan certain things, we want to do it in the way that we plan. ನಾವು ಕೆಲವು ಯೋಜನೆಗಳನ್ನ ಮಾಡಿಕೊಳ್ತೇವೆ. ನಾವು ಯೋಜಿಸಿದಂತಹ ರೀತಿಯಲ್ಲಿ ಕೆಲವು ಸಂಗತಿಗಳನ್ನ ಮಾಡಬೇಕೆಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ. Imagine that if you want to just go for a vacation on a summer day, and then you end up in in a place where there is much rain, what would happen? ಒಂದು ವೇಳೆ ನೀವು ನಿಮ್ಮ ರಜಾ ಕಾಲದ ಅಥವಾ ನಿಮ್ಮ ಬೇಸಿಗೆ ಕಾಲದ ರಜಕ್ಕೋಸ್ಕರವಾಗಿ ಎಲ್ಲಿಯೋ ಒಂದು ವ್ಯವಹಾರಕ್ಕೆ ಹೋಗ್ಬೇಕೆಂಬುದಾಗಿ ನೀವು ಅಂದುಕೊಳ್ಳುತ್ತೀರಿ. ಆದ್ರೆ ನೀವು ಒಂದು ವೇಳೆ ಮಳೆಯಲ್ಲಿ ಸಿಗಾಕೊಂಡ್ರೆ ಏನಾಗ್ತದೆ? And most often it happens, when we plan certain things and it doesn't happen, God has God has thwarted your and my plan. ಅನೇಕ ಸಾರಿ ಹೀಗೆ ನಡೆಯುವುದುಂಟು. ನಾವು ಕೆಲವು ವಿಷಯಗಳನ್ನು ಅಂದುಕೊಳ್ಳುತ್ತೇವೆ, ಅದು ನಡೆಯೋದಿಲ್ಲ. ದೇವರು ನಮ್ಮ ಯೋಜನೆಗಳನ್ನು ಅದನ್ನು ನಾಶಪಡಿಸುತ್ತಾನೆ. Corona, the time that we live in, is a very example to the fact. ನಾವು ಉದಾಹರಣೆಗೋಸ್ಕರವಾಗಿ ನಾವೀಗ ಅನುಭವಿಸ್ತಾ ಇರುವಂತಹ ಒಂದು ಕೊರೋನಾವೇ ಬಹಳ ಉತ್ತಮವಾದಂತಹ ಉದಾಹರಣೆ ಆಗಿದೆ. The train schedule has been changed and there is no more train schedule now. ಈಗ ರೈಲಿನ ಸಮಯ ಇಲ್ಲ, ಇದೆಂದಿಗೂ ಸಹ ರೈಲು ಈಗ ಇಲ್ಲ. And the bus schedule is no more there. ಬಸ್ಸಿನ ಸಮಯವೂ ಸಹ ಇಲ್ಲ. And you see, every plans and the schedules have been changed, and or either it has changed or it has been changed or it is not happening at all. ಅನೇಕ ಯೋಜನೆಗಳು ಅವೆಲ್ಲವೂ ಸಹ ಬದಲಾಗಿದೆ ಅಥವಾ ಈಗ ನಡೆಯುತ್ತಾ ಇಲ್ಲ. And most of the plans are cancelled. Most of the programs that people have thought in their mind and planned is cancelled. ಅನೇಕ ಜನರು ತಮ್ಮ ಮನಸ್ಸಿನಲ್ಲಿ ಯೋಜಿಸಿಕೊಂಡಂತ ಅನೇಕ ಯೋಜನೆಗಳು ಅದು ನಿಲ್ಲಿಸಲ್ಪಟ್ಟಿವೆ ಅಥವಾ ಅದು ರದ್ದು ಮಾಡಲ್ಪಟ್ಟಿದೆ. And we are just living in a situation where God has put a different plan to our lives. ನಾವು ದೇವರು ನಮ್ಮ ಜೀವಿತಕ್ಕೋಸ್ಕರವಾಗಿ ಉಂಟು ಮಾಡಿರುವಂತಹ ಅಥವಾ ಇಟ್ಟಿರುವಂತಹ ವಿಭಿನ್ನವಾದಂತಹ ಯೋಜನೆಯ ಪರಿಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. Ecclesiastes chapter 3 verses 1 to 15, we have a very important principle to learn today.
ಪ್ರಸಂಗಿ 3ನೇ ಅಧ್ಯಾಯ 1-15 ವಚನದವರೆಗೆ ಓದಿದಂತ ಈ ಭಾಗದಲ್ಲಿ ನಮಗೆ ಬಹಳ ಅತ್ಯುತ್ತಮವಾದಂತಹ ಅಥವಾ ಪ್ರಾಮುಖ್ಯವಾದಂತಹ ನೇಮಗಳಿವೆ ಅಥವಾ ನಿಯಮಗಳಿವೆ. The fundamental idea, the main thing that we're going to study today is that God controls all events of life. ಮೊದಲನೇದಾಗಿ ನಾವು ಕಲಿಲಿಕ್ಕಿರುವಂತಹ ವಿಷಯ, ನಮ್ಮ ಜೀವಿತದ ಎಲ್ಲಾ ಅಂಶಗಳನ್ನ ದೇವರು ತಾನೇ ನಿಯಂತ್ರಿಸುವಂತವನಾಗಿದ್ದಾನೆ. And God appoints the seasons according to his plan. ದೇವರು ತನ್ನ ಯೋಜನೆ ಮೇರೆಗೆ ಎಲ್ಲಾ ಕಾಲಗಳನ್ನು ನೇಮಿಸುವಂತವನಾಗಿದ್ದಾನೆ. And therefore we must respond appropriately. ಆದ್ದರಿಂದ ನಾವು ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯಿಸಬೇಕು. So God controls all the events of life and appoints the seasons according to his plan. So we must respond appropriately. ದೇವರು ವಿಷಯಗಳನ್ನ ಅಥವಾ ಸಂಗತಿಗಳನ್ನ ಆತನು ನಿಯಂತ್ರಿಸುವಂತವನಾಗಿದ್ದಾನೆ. ದೇವರು ಎಲ್ಲಾ ಕಾರ್ಯಗಳನ್ನು ಸಹ ಆತನು ತಾನೇ ನೇಮಿಸುವಂತವನಾಗಿದ್ದಾನೆ. ಅದಕ್ಕೆ ತಕ್ಕಂತೆ ಸರಿಯಾಗಿ ನಾವು ಪ್ರತಿಕ್ರಿಯಿಸಬೇಕು. There is some fundamental truth there, and then there are some implications and there are some applications that we're going to take from this passage. ಈ ಒಂದು ವಾಕ್ಯ ಭಾಗದಿಂದ ಕೆಲವು ಮೂಲಭೂತವಾದಂತಹ ತತ್ವಗಳಿವೆ, ಕೆಲವು ಅಳವಡಿಸಿಕೊಳ್ಳಿವೆ ಮತ್ತು ಕೆಲವು ನಮಗೆ ಅನ್ವಯಿಸಿಕೊಳ್ಳುವಂತಹ ಅನ್ವಯವಾಗುವಂತಹ ವಿಷಯಗಳಿವೆ. God plans all the plans. ದೇವರು ಎಲ್ಲಾ ಯೋಜನೆಗಳನ್ನು ಯೋಜಿಸುತ್ತಾನೆ. We have seen that, God appoints all the times even. ನೋಡಿದ್ದೇವೆ, ಎಲ್ಲಾ ಕಾಲಗಳನ್ನು ದೇವರು ನೇಮಿಸುತ್ತಾನೆ. But the question is, how should we respond, or how do we respond to this appointment that God has appointed for us? ನಮಗಿರುವಂತಹ ಪ್ರಶ್ನೆ ಅಂದ್ರೆ, ದೇವರು ನಮಗೆ ಯೋಜಿಸಿರುವಂತಹ ಈ ಯೋಜನೆಗಳನ್ನ ನಾವ್ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸ್ತೇವೆ? Dear ones, we can imagine that God could have stopped this virus. ಪ್ರಿಯರೇ, ನಾವ್ ಈ ರೀತಿಯಾಗಿ ಯೋಚಿಸಬಹುದು, ದೇವರು ಒಂದ್ ವೇಳೆ ಈ ಒಂದು ವೈರಸ್ ಅನ್ನು ನಿಲ್ಲಿಸಬಹುದಾಗಿತ್ತು. Or God could have destroyed it even. ಒಂದು ವೇಳೆ ಅದನ್ನ ದೇವರು ನಾಶ ಮಾಡಬಹುದಾಗಿತ್ತು. But why he didn't do such things? ಆದ್ರೆ ಯಾಕೆ ಆತನು ಅಂತ ವಿಷಯಗಳನ್ನು ಮಾಡಲಿಲ್ಲ? There we understand that there is a particular way in which God deals, and God's plans are entirely different. ನಾವು ಅರ್ಥ ಮಾಡಿಕೊಳ್ಳಬೇಕಾದಂತ ವಿಷಯವೇನೆಂದ್ರೆ, ದೇವರು ಒಂದು ನಿರ್ದಿಷ್ಟವಾದಂತ ರೀತಿಯಲ್ಲಿ ಕೆಲವು ವಿಷಯಗಳನ್ನ ಮಾಡುವಂತವನಾಗಿದ್ದಾನೆ. ಆ ವಿಷಯಗಳು ನಮ್ಮ ದೃಷ್ಟಿಗೆ ಅಗಮ್ಯವಾಗಿವೆ. When everything goes according to our plan, we are very happy. ಎಲ್ಲಾ ಯೋಜನೆಗಳು ನಮ್ಮ ಚಿತ್ತಕ್ಕನುಸಾರವಾಗಿ ನಡೆಯುವಾಗ ನಮಗೆ ಸಂತೋಷ ಉಂಟಾಗ್ತದೆ. But if anything goes wrong, we blame from the top to bottom. ನಮ್ಮಲ್ಲಿ ಏನಾದ್ರೂ ಸ್ವಲ್ಪ ವಿಷಯಗಳು ಏರುಪೇರಾದ್ರೆ ನಾವು ಮೇಲಿಂದ ಕೆಳಗಿನವರೆಗೂ ಸಹ ನಾವು ದೂಷಿಸ್ತೇವೆ. And we understand that God has allowed all these things to happen so that we are able to learn a lot of lessons from it. ನಾವು ಅರ್ಥ ಮಾಡಿಕೊಳ್ಳಬೇಕಾದಂತ ವಿಷಯವೇನೆಂದ್ರೆ, ಎಲ್ಲಾ ವಿಷಯಗಳನ್ನು ದೇವರು ಅನುಮತಿಸುತ್ತಾನೆ. ಆ ವಿಷಯಗಳಿಂದ ಅನೇಕ ಪಾಠಗಳನ್ನು ನಾವು ಕಲಿಬೇಕಾಗ್ತದೆ. And Bible, I told you that Bible sheds light on the perspectives to live in the midst of difficult times. ಈ ರೀತಿಯಾದಂತಹ ಸಂದಿಗ್ಧವಾದಂತಹ ಪರಿಸ್ಥಿತಿಗಳಲ್ಲಿ ನಾವು ಹೇಗೆ ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ. The portion of scripture that we have read today sheds light on how we should respond in the midst of the trials and difficult situations that come our way. ನಮ್ಮ ಜೀವಿತಗಳಲ್ಲಿ ಬರುವಂತಹ ಎಲ್ಲಾ ರೀತಿಯಾದಂತಹ ಕಷ್ಟಗಳಲ್ಲಿಯೂ ಮತ್ತು ಪರಿಶೋಧನೆಗಳ ಸಮಯದಲ್ಲಿ ನಾವು ಹೇಗೆ ಜೀವಿಸಬೇಕೆಂಬುದಾಗಿ ನಾವು ಇದನ್ನ ಓದಿದಂತಹ ವಾಕ್ಯ ಭಾಗವು ನಮ್ಮ ಮೇಲೆ ಒಂದು ಬೆಳಕನ್ನು ಚೆಲ್ಲುವಂತದ್ದಾಗಿದೆ. Most of the time we hear people say that his time has come, or it is not our time. In a worldly perspective they say that. ಒಂದು ಲೌಕಿಕವಾದ ದೃಷ್ಟಿಯಲ್ಲಿ ಜನರು ಹೇಳುವಂತದನ್ನ ನಾವು ಕೇಳಿಸಿಕೊಂಡಿದ್ದೇವೆ, ಅವನ ಸಮಯ ಬಂದಿದೆ, ನನ್ನ ಸಮಯ ಇನ್ನೂ ಬಂದಿಲ್ಲ. And they say these things in order to express luck or some kind of fate. ಒಂದು ರೀತಿಯಾದಂತಹ ಕೊರತೆಯನ್ನು ಅಥವಾ ಒಂದು ರೀತಿಯಾದಂತಹ ಅದೃಷ್ಟವನ್ನು, ಒಂದು ರೀತಿಯಾದಂತಹ ಹಣೆ ಬರವನ್ನ ವ್ಯಕ್ತಪಡಿಸುವುದಕ್ಕೋಸ್ಕರವಾಗಿ ಜನರು ಆ ರೀತಿಯಾಗಿ ಹೇಳ್ತಾರೆ. But for Christians, for believers, that's not the case. ಆದ್ರೆ ವಿಶ್ವಾಸಿಗಳಿಗೆ, ಕ್ರೈಸ್ತರಿಗೆ ಆ ರೀತಿಯಾಗಿ ಅಲ್ಲ. We don't see things the way the outside people look at things. ನಾವು ಹೊರಗಿನ ಜನರು ನೋಡುವಂತಹ ರೀತಿಯಲ್ಲಿ ವಿಷಯಗಳನ್ನ ನೋಡುವುದಿಲ್ಲ. We don't just look at all these things as luck or fate or things like that, but we see things in a different perspective.
ಈ ಎಲ್ಲಾ ವಿಷಯಗಳನ್ನ ನಾವು ಅದೃಷ್ಟವೋ ಹಣೆಬರವೋ ಎಂಬುದಾಗಿ ನಾವು ನೋಡೋದಿಲ್ಲ. ಆದ್ರೆ ಕ್ರೈಸ್ತರಾದಂತಹ ನಾವುಗಳು ಒಂದು ಬೇರೆ ದೃಷ್ಟಿಕೋನದಲ್ಲಿ ವಿಷಯಗಳನ್ನು ನೋಡುತ್ತೇವೆ. And Bible teaches everything in a different way. ದೇವರ ವಾಕ್ಯ ಎಲ್ಲವನ್ನು ಸಹ ಒಂದು ವ್ಯತ್ಯಸ್ತವಾದ ರೀತಿಯಲ್ಲಿ ನಮಗೆ ತೋರಿಸಿಕೊಡುವಂತದ್ದಾಗಿದೆ. You know, what do we understand from verse 1? ಒಂದನೇ ವಚನದಿಂದ ನಾವೇನ್ ಅರ್ಥ ಮಾಡಿಕೊಳ್ಳುತ್ತೇವೆ? For everything there is a season and a time for every matter under heaven. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯವುಂಟು. It tells that there is a fixed time for all the activities of life. ಇಲ್ಲಿ ನಾವು ನೋಡ್ತೇವೆ ಎಲ್ಲಾ ರೀತಿಯಾದಂತಹ ಚಟುವಟಿಕೆಗಳಿಗೂ ಸಹ ಒಂದು ನೇಮಿತವಾದಂತಹ ಸಮಯ ಇದೆ. The very basic principle is that God has fixed time for all the activities of life. ಜೀವಿತದ ಪ್ರತಿಯೊಂದು ಚಟುವಟಿಕೆಗೂ ಸಹ ದೇವರು ತಾನೇ ಸಮಯವನ್ನು ನೇಮಿಸಿದ್ದಾನೆಂಬಂತಹ ಮೂಲಭೂತವಾದ ನಿಯಮವಿದೆ. You see there, it says that there is season and time for every matter under heaven. ಅಲ್ಲಿ ನಾವು ನೋಡ್ತೇವೆ ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. And then he explains the things that are happening normally in the human life. ಮನುಷ್ಯನ ಜೀವಿತದಲ್ಲಿ ನಡೆಯುವಂತಹ ವಿಷಯಗಳನ್ನ ಆತನು ವಿವರಿಸುತ್ತಾ ಬರುತ್ತಾನೆ. Verses 1 to 9, we see the word time is repeatedly used, and time to be born, time to die, and all these things. Almost there are 14 things that are listed here that happens to human beings. ಒಂದರಿಂದ 9ನೇ ವಚನದವರೆಗೆ ಸುಮಾರು ಸಾರಿ 14 ಸಾರಿ ಸಮಯ ಎನ್ನುವಂತಹ ವಿಷಯವನ್ನ ನಾವು ನೋಡ್ತೇವೆ. ಹುಟ್ಟುವ ಸಮಯ, ಸಾಯುವ ಸಮಯ, ಹೀಗೆ 14 ಸಾರಿ ಸಮಯ ಎನ್ನುವಂತದನ್ನ ನಾವು ನೋಡುತ್ತೇವೆ. In fact, we must say that the basic principle is that God has fixed time for every events of life. ನಾವು ಬಹಳ ಒಂದು ಅಸ್ಥಿವಾರವಾಗಿ ನಾವು ನೋಡುವಾಗ ದೇವರು ತಾನೇ ಪ್ರತಿಯೊಂದು ವಿಷಯಕ್ಕೂ ಸಹ ಸಮಯವನ್ನು ನಿಗದಿ ಮಾಡಿದ್ದಾನೆ. And divine control is applied to all the possible ranges of human activities. ಮನುಷ್ಯನ ಪ್ರತಿಯೊಂದು ಚಟುವಟಿಕೆಯಲ್ಲೂ ಸಹ ದೈವಿಕವಾದಂತಹ ಸಮಯವಾದ ನೇಮಿತವಾಗಿದೆ. Verse 1 tells very clearly that there is it introduces the theme. It tells that there is an appointed time for everything. Appointed time. That word is very important. ಒಂದನೇ ವಚನವು ಬಹಳ ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ. ಎಲ್ಲಕ್ಕೂ ಸಹ ಒಂದು ನೇಮಿತವಾದಂತಹ ಸಮಯವಿದೆ. ನೇಮಿತವಾದಂತಹ ಸಮಯ. Dear ones, did you see that? This is something contrary to the common belief that we have around us. ನಮ್ಮ ಸುತ್ತಲಿರುವಂತಹ ಒಂದು ಸಾಮಾನ್ಯವಾದಂತಹ ನಂಬಿಕೆಗೆ ಒಂದು ತದ್ವಿರುದ್ಧವಾದಂತಹ ವಿಷಯವನ್ನು ಇದು ಹೇಳುತ್ತದೆ ನೋಡಿದ್ದೀರಾ? People don't believe that all things are appointed by God. ಎಲ್ಲಾ ವಿಷಯಗಳು ದೇವರಿಂದ ನೇಮಿತವಾಗಿದೆ ಎಂಬುದಾಗಿ ಜನರು ನಂಬೋದಿಲ್ಲ. We all tend to believe that it is appointed without God. We even believers, we live sometimes like a unbeliever, thinking that all these things are happening without the appointment of God. ನಾವು ನೆನೆಸ್ತೇವೆ, ವಿಶ್ವಾಸಿಗಳಂತ ನಾವು ಸಹ ನೆನೆಸುವಂತಹ ವಿಷಯವೇನೆಂದ್ರೆ ಇದೆಲ್ಲವೂ ಸಹ ದೇವರಿಲ್ಲದೆ ನಡೆಯುವಂತಹ ಒಂದು ವಿಷಯವಾಗಿದೆ. ಇವೆಲ್ಲವೂ ಸಹ ತನ್ನಿಂದ ತಾನಾಗಿಯೇ ನಡೆಯುತ್ತಾ ಇದೆಯೇನೋ ಎಂಬುದಾಗಿರುವಂತಹ ಒಂದು ಆಲೋಚನೆಯಲ್ಲಿ ನಾವು ಜೀವಿಸುವಂತರಾಗಿರ್ತೇವೆ. We feel that it is just a vacuum determination without the meaning in life. ನಮ್ಮ ಜೀವಿತದಲ್ಲಿ ಯಾವುದೇ ರೀತಿಯಾದಂತಹ ಅರ್ಥವಿಲ್ಲದೆ ಒಂದು ರೀತಿಯಾದಂತಹ ಶೂನ್ಯವಾಗಿರುವಂತಹ ಒಂದು ರೀತಿಯಲ್ಲಿ ನಾವು ನೆನೆಸ್ತೇವೆ. This is not what the preacher in Ecclesiastes tells us. ಆದ್ರೆ ಇದನ್ನೆಲ್ಲ ಪ್ರಸಂಗಿಯು ನಮಗೆ ಹೇಳುವಂತದ್ದು. There is something that is very important that he has to tell us, and he details that in these passages. ಈ ಒಂದು ವಾಕ್ಯ ಭಾಗದಲ್ಲಿ ಬಹಳ ಪ್ರಾಮುಖ್ಯವಾದಂತಹ ಸಂಗತಿಯನ್ನ ಆತನು ಹೇಳುವಂತವನಾಗಿದ್ದಾನೆ. If you browse through all these events that are recorded there, the time to be born and to time to die and all these things, these categories include all the major activities of human beings. ಇಲ್ಲಿ ಹುಟ್ಟುವ ಸಮಯ, ಸಾಯುವ ಸಮಯ, ಎಲ್ಲಾ ರೀತಿಯಾದಂತಹ ಸಮಯವನ್ನು ನಾವು ನೋಡುವಂತಹ ಸಮಯದಲ್ಲಿ ಈ ಎಲ್ಲವೂ ಸಹ ಮನುಷ್ಯನ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತಹ ಒಂದು ಅಂಶಗಳಾಗಿವೆ. And you see there, it includes all the major activities and in which human beings engage under the sovereign will of God.
ಎಲ್ಲ ವಿಷಯಗಳು ಸಹ ಮನುಷ್ಯನ ಒಂದು ಸಂಗತಿಗಳಿಗೋಸ್ಕರವಾಗಿ, ಮನುಷ್ಯನ ಒಂದು ಚಟುವಟಿಕೆಗೋಸ್ಕರವಾಗಿ ಅದು ನೇಮಿತವಾಗಿದೆ. ಅವೆಲ್ಲವೂ ಸಹ ಒಂದು ಸಾರ್ವಭೌಮನಾದ ದೇವರ ಅಧೀನದಲ್ಲಿ ಈ ವಿಷಯಗಳು ನೇಮಿಸಲ್ಪಟ್ಟಿವೆ. And if you take all the list one by one, these are simple human activities and human experiences. ಈ ಒಂದೊಂದು ವಿಷಯಗಳನ್ನ ನಾವು ತೆಗೆದುಕೊಳ್ತಾ ಬಂದ್ರೆ ಇವೆಲ್ಲವೂ ಸಹ ಮನುಷ್ಯನ ಸರಳವಾದಂತ ಚಟುವಟಿಕೆಗಳಾಗಿವೆ. It is not written that there is time to study in college, there is time to study in those higher kind of things are not mentioned there. These are simple human activities and human experiences. ಕಾಲೇಜಿನಲ್ಲಿ ಕಲಿಯುವಂತಹ ಸಮಯ ಈ ರೀತಿಯಾಗಿರುವಂತಹ ಸಮಯ ಎಂಬುದಾಗಿ ಬರೆಯಲ್ಪಟ್ಟಿಲ್ಲ. ಆದ್ರೆ ಮನುಷ್ಯನ ಜೀವಿತದಲ್ಲಿ ನಡೆಯುವಂತಹ ಸರಳವಾದಂತಹ ವಿಷಯಗಳ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಂತದ್ದು ನಾವು ನೋಡ್ತೇವೆ. And the reason why it is explained in that way is there is something louder to proclaim to the reader that is very important to catch the attention of the reader. ಯಾತಕ್ಕೋಸ್ಕರವಾಗಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಅಂದ್ರೆ ಓದುಗನ ಮನಸ್ಸಿಗೆ ಅದು ಸರಿಯಾದ ರೀತಿಯಲ್ಲಿ ಇರಬೇಕೆಂಬುದಾಗಿ ವಿಷಯಗಳನ್ನು ಬರೆಯಲ್ಪಟ್ಟಿದೆ. And if you read those things, this list doesn't include even the angelic activities. ಈ ಒಂದು ಪಟ್ಟಿಯನ್ನು ನೀವು ಓದುವುದಾದ್ರೆ ಈ ಪಟ್ಟಿಯಲ್ಲಿರುವಂತಹ ವಿಷಯಗಳು ದೇವದೂತರ ಚಟುವಟಿಕೆಗಳಿಗೆ ಅನ್ವಯವಾಗುವುದಿಲ್ಲ. These are human participations. These are lists that includes human beings or human participation that is necessary. ಇವೆಲ್ಲವೂ ಸಹ ಮನುಷ್ಯನ ಒಂದು ಚಟುವಟಿಕೆಗಳಿಗೆ ಅನುಗುಣವಾದಂತಹ ಮನುಷ್ಯನ ಚಟುವಟಿಕೆಯಲ್ಲಿ ಇರುವಂತಹ ಒಂದು ವಿಷಯಗಳಾಗಿವೆ. And then when we come to verse 9, we read he concludes with a question: what gain has the worker from his toil? 9ನೇ ವಚನದಲ್ಲಿ ಆತನು ಇವೆಲ್ಲವನ್ನು ಸಹ ಆತನು ಮುಕ್ತಾಯಗೊಳಿಸುವಂತಕ್ಕೆ ಬರುವಾಗ ಒಂದು ಪ್ರಶ್ನೆಯನ್ನು ಹಾಕುತ್ತಾನೆ. ದುಡಿಯುವವನಿಗೆ ಅವನ ಪ್ರಯಾಸದಿಂದ ಲಾಭವೇನು? And it tells that there is a futility of all the human activities that is involved in life. Sorry? It concludes with a futility, all human activities involved in life. ಈ ಮನುಷ್ಯನ ಜೀವಿತದಲ್ಲಿ ಒಳಗೊಂಡಿರುವಂತ ಎಲ್ಲಾ ಚಟುವಟಿಕೆಗಳಲ್ಲಿ ಸಹ ಒಂದು ರೀತಿಯಂತಹ ನಶ್ವರವಾದಂತಹ ಒಂದು ವಿಷಯವಿದೆ, ಯಾವುದೇ ಪ್ರಯೋಜನವಿಲ್ಲದೆ ಇರುವಂತಹ ಒಂದು ವಿಷಯವಿದೆ ಎಂಬುದಾಗಿ ಆತನು ಹೇಳಿ ಮುಗಿಸುತ್ತಾನೆ. Now, all these terms are simple terms, we can understand, simple terms, because born, die, plant, and to pluck, and all these things are very simple terms. ಇವೆಲ್ಲವೂ ಸಹ ಬಹಳ ಸರಳವಾದಂತಹ ಒಂದು ಅಂಶಗಳಾಗಿವೆ. ಹುಟ್ಟುವಂತದ್ದು, ಸಾಯುವಂತದ್ದು, ನೆಡುವಂತದ್ದು, ಕೀಳುವಂತದ್ದು ಇವೆಲ್ಲ ಸಹ ಸರಳವಾದಂತಹ ಒಂದು ವಿಷಯಗಳಾಗಿವೆ. ಅರ್ಥ ಮಾಡಿಕೊಳ್ಳಬಹುದು. It doesn't need much explanation. ಅದಕ್ಕೆ ಬಹಳ ವಿವರಣೆ ಅಗತ್ಯ ಇಲ್ಲ. But a couple of some of the words I will just pick up, and I'll just try to tell you something about that. ಕೆಲವು ಪದಗಳನ್ನ ನಾನು ಆರಿಸಿಕೊಂಡು ಸ್ವಲ್ಪ ಮಟ್ಟಿಗೆ ಅದರ ಕುರಿತಾಗಿ ಹೇಳಲಿಕ್ಕೆ ಪ್ರಯತ್ನಿಸ್ತೇನೆ. You may see that in verse 3, a time to kill. There is a command that you should not murder. Then why this is mentioned here, to kill? 3ನೇ ವಚನದಲ್ಲಿ ನಾವು ಒಂದು ಮಾತನ್ನು ನೋಡ್ತೇವೆ, ಕೊಲ್ಲುವ ಸಮಯ. ಒಂದು ಆಜ್ಞೆ ಇದೆ, ಕೊಲೆ ಮಾಡಬಾರದೆಂಬುದಾಗಿ. ಆದ್ರೆ ಇದೇನು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನೀವು ಯೋಚಿಸ್ತಾ ಇರಬಹುದು. But this is about the capital punishment, the punishment that God explained in the commandment if a person does something wrong. ಇದು ಒಂದು ಮಹತ್ವವಾದಂತಹ ಒಂದು ಶಿಕ್ಷೆ ಕುರಿತಾಗಿ ಇಲ್ಲಿ ನಾವು ನೋಡ್ತೇವೆ. ದೇವರು ಒಬ್ಬ ವ್ಯಕ್ತಿ ಏನಾದ್ರು ತಪ್ಪು ಮಾಡಿದ್ರೆ ಆತನ ಹೆಂಗೆ ಇರ್ಬೇಕೆಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. And then we read that there is a time to seek, verse 6, and time to lose. 6ನೇ ವಚನದಲ್ಲಿ ನೋಡ್ತೇವೆ, ಗಳಿಸುವ ಸಮಯ, ಕಳೆಯುವ ಸಮಯ. These tells about something that about even economics, like some financial aspect is also mentioned. ಈ ವಿಷಯಗಳು ಒಂದು ಆರ್ಥಿಕವಾದಂತಹ ಒಂದು ವಿಷಯ, ಹಣಕಾಸಿನ ವಿಷಯದಲ್ಲಿ ಸಹ ಇಲ್ಲಿ ಬರೆಯಲ್ಪಟ್ಟಿದೆ. Not only that, you see there a time to tear, verse 7, and a time to sew. ಮತ್ತು 7ನೇ ವಚನದಲ್ಲಿ ನಾವು ನೋಡ್ತೇವೆ, ಗಳಿಸುವ ಸಮಯ, ಕಳೆಯುವ ಸಮಯ, ಕಾಪಾಡುವ ಸಮಯ, ಬಿಸಾಡುವ ಸಮಯ, ಹರಿಯುವ ಸಮಯ ಎಂಬುದಾಗಿ ನೋಡ್ತೇವೆ. This is very common because we know that when we see a small
tear in our best dress, we try to sieve it. ನಮ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ. ನಮ್ ಒಂದ್ ವೇಳೆ ನಮ್ಗೆ ಅತ್ಯುತ್ತಮವಾದಂತಹ ವಸ್ತ್ರ ಎಂಬುದಾಗಿ ನಾವು ಪರಿಗಣಿಸುವಂತಹ ವಸ್ತ್ರ ಹರಿದ್ರೆ ನಾವೇನ್ ಮಾಡ್ತೇವೆ, ಅದನ್ನ ಹೊಲಿಲಿಕ್ಕೆ ಪ್ರಯತ್ನಿಸ್ತೇವೆ. What happens? It's worn out. What happens? It is worn out. We tear it, isn't it? Tomorrow we will tear it and throw it. Use it for cleaning and in the kitchen. ಒಂದ್ ವೇಳೆ ಏನಾಗ್ತದೆ, ನಾವು ನಾಳೆ ದಿನ ಅರ್ದು ಅದನ್ನ ಒರೆಸ್ಲಿಕ್ಕೆ ಅಥವಾ ಶುದ್ಧಿಪಡಿಸ್ಲಿಕ್ಕೆ ಆಗ್ತೇವೆ. So we see all these things are some basic experiences of human life. ಇವೆಲ್ಲವೂ ಸಹ ಮನುಷ್ಯನ ಜೀವಿತದಲ್ಲಿರುವಂತಹ ಕೆಲವು ಮೂಲಭೂತವಾದಂತಹ ಅನುಭವಗಳಾಗಿವೆ. And all these things, he concludes that, everything has its own set time. ಹೇಳುವಂತಹ ಒಂದು ವಿಷಯವೇನೆಂದ್ರೆ ಎಲ್ಲದಕ್ಕೂ ಸಹ ತಕ್ಕ ಸಮಯವುಂಟು. And then verse 9, as we see, there is a sad and bleak conclusion. ಮತ್ತು ಬಹಳ ದುಃಖಕರವಾದಂತಹ ಒಂದು ಅಸಹನೆ ಉಂಟು ಮಾಡುವಂತಹ ಒಂದು ಮುಕ್ತಾಯ. What gain has the worker from his toil? That means after doing all these things, after laboring all these things, what is the end? The question is without an answer. That means nothing is there in his hand. ದುಡಿಯುವವನಿಗೆ ಅವನ ಪ್ರಯಾಸದಿಂದ ಲಾಭವೇನೆಂಬುದಾಗಿ ಆತನು ಬರೆಯುವಾಗ, ಆತನೆಲ್ಲಾ ಪ್ರಯಾಸವಾದ ಮೇಲೆ, ಆತನೆಲ್ಲಾ ಕಷ್ಟಪಟ್ಟು ದುಡಿದ ಮೇಲೆಯೂ ಸಹ ಲಾಭವೇನೆಂಬುದಾಗಿ ಹೇಳುವಾಗ ಒಂದು ಪ್ರಶ್ನೆ ಇದೆ, ಅದಕ್ಕೆ ಉತ್ತರವೇ ಇಲ್ಲ. Sometimes when we see old people who are at home, we feel that they have labored much hard and they have worked very hard and they are at home at this point of time, and we feel that what have they earned? They have left everything and they are at home. They can't do anything at this point of time. ಕೆಲವು ವಯಸ್ಸಾದಂತಹ ಜನರು ಮನೇಲಿರುವಾಗ ಅವ್ರು ಯೋಚನೆ ಮಾಡುವಂತದ್ದು ಏನಂದ್ರೆ, ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದೇನೆ, ಬಹಳ ಸಂಪಾದನೆ ಮಾಡಿದ್ದೇನೆ, ಆದ್ರೆ ಈ ಸಮಯದಲ್ಲಿ ಅವ್ರು ಏನು ಮಾಡುವುದಕ್ಕೆ ಆಗದೇ ಇರುವಂತಹ ಸಮಯದಲ್ಲಿ ಇಷ್ಟು ವರ್ಷಗಳ ಕಾಲ ನಾನು ಮಾಡಿದಂತದ್ದು ಏನೆಂಬುದಾಗಿ ಅವರು ಯೋಚಿಸುತ್ತಾರೆ. The sad conclusion helps us to understand the preacher's point that he is trying to explain next. ಒಂದು ದುಃಖಕರವಾದಂತಹ ಒಂದು ಮುಕ್ತಾಯ, ಒಂದು ಪ್ರಸಂಗಿಯ ದೃಷ್ಟಿಕೋನದಲ್ಲಿರುವಂತಹ ದುಃಖಕರವಾದಂತಹ ಮುಕ್ತಾಯವು ಆತನು ಮುಂದಿನದನ್ನ ವಿವರಿಸುವುದಕ್ಕೆ ಆತ ಪ್ರಯತ್ನಿಸುತ್ತಾ ಇದ್ದಾನೆ. The whole events that are mentioned there is beyond human control. ಈ ಮೇಲೆ ಹೇಳಲಿರುವಂತಹ ಪ್ರತಿಯೊಂದು ಘಟನೆಯೂ ಸಹ ಮನುಷ್ಯರ ನಿಯಂತ್ರಣಕ್ಕೆ ಮೀರಿದಂತಹ ವಿಷಯಗಳಾಗಿವೆ. You and I do all these activities. ನಾನು ಮತ್ತು ನೀನು ಇವೆಲ್ಲಾ ಚಟುವಟಿಕೆಗಳನ್ನು ಮಾಡ್ತೇವೆ. Our toil is something just pointless because God has all planned and controlled. He controls all the events of our life. ನಮ್ಮ ಶ್ರಮ, ನಮ್ಮ ಎಲ್ಲವೂ ಸಹ ವ್ಯರ್ಥವಾಗುವಂತದ್ದಾಗಿದೆ. ದೇವರು ತಾನೇ ನಮ್ಮ ಚಟುವಟಿಕೆಯಲ್ಲಿರುವಂತಹ ವಿಷಯಗಳನ್ನ ನಿಯಂತ್ರಿಸುವಂತವನಾಗಿದ್ದಾನೆ. And almost we feel that all our efforts have no significance and there is no change at all. ನಾವು ನೋಡ್ತೇವೆ ನಮ್ಮ ಜೀವಿತದಲ್ಲಿರುವಂತ ಎಲ್ಲಾ ಪರಿಶ್ರಮದಲ್ಲಿ ಸಹ ಯಾವುದೇ ಗುರುತಿಸುವಿಕೆ ಆಗಲಿ, ಯಾವುದೇ ಪ್ರತಿಫಲವಾಗಲಿ ಇರೋದಿಲ್ಲ. And then verses 10 to 15, he explains the application of what we need to be doing. How should we respond in the time that we live in? 10ನೇ ವರ್ಷದಿಂದ 15ನೇ ವರ್ಷದವರೆಗೆ ಆತನು ನಾವೇನು ಮಾಡಬೇಕು, ನಮ್ಮ ಜೀವಿತದಲ್ಲಿ ಏನು ಮಾಡಬೇಕೆಂಬುದಕ್ಕೆ ಆತನು ವಿವರಿಸುವುದನ್ನ ಪ್ರಯತ್ನಿಸುತ್ತಾ ಇದ್ದಾನೆ. But before that, we will see there are four inferences. There are four inferences or four implications that we can take. What we will do if God is planning all these things, what is going in our mind, when God plans all these things. ಎಲ್ಲಾ ಯೋಜನೆಗಳನ್ನು ದೇವರು ಯೋಜಿಸುವಾಗ ಎಲ್ಲವನ್ನು ಸಹ ದೇವರು ತಾನೇ ಮಾಡುವಂತಹ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಏನು ಅಳವಡಿಸಿಕೊಳ್ಳಬೇಕೆಂಬುದಾಗಿ 4 ಅಳವಡಿಕೆಗಳನ್ನು ನಾವು ನೋಡ್ತೇವೆ. Or let me just put it like this, during the time of Corona, there are, ನಾನು ಹೇಳ್ತೇನೆ, ಒಂದು ವೇಳೆ ಕೊರೋನಾದ ಸಮಯದಲ್ಲಿ there are so many things that are going in our mind. ನಮ್ಮ ಮನಸ್ಸಿನಲ್ಲಿ ಅನೇಕ ವಿಷಯಗಳು ಹಾದು ಹೋಗ್ತಾ ಇದೆ. And I'll just categorize it into 4 things. ಜ್ಞಾನವನ್ನ 4 ಅಂಶಗಳನ್ನಾಗಿ ನಾನು ಅದನ್ನ ವಿಭಜಿಸ್ತೇನೆ. The first is that you might think at times like this that the world is out of control, but it is not. ಮೊದಲನೇದಾಗಿ ನೀವು ಆಲೋಚನೆ ಮಾಡಬಹುದು,
ಪ್ರಪಂಚವು ಅಥವಾ ಲೋಕವು ನಿಯಂತ್ರಣಕ್ಕೆ ಮೀರಿದ್ದಾಗಿದೆ ಎಂಬುದಾಗಿ. ಆದ್ರೆ ಖಂಡಿತವಾಗಿಯೂ ಅದಲ್ಲ. It is not random. ಅದು ಒಂದು ರೀತಿಯಾದಂತ ಒಟ್ಟಾಗಿರುವಂತದಲ್ಲ. It is according to the plan of God. ಇದು ದೇವರ ಯೋಜನೆ ಮೇರೆಗಿರುವಂತದ್ದು. The time is determined by God. ಸಮಯವನ್ನು ದೇವರು ತಾನೇ ನೇಮಿಸಿರುವಂತವನಾಗಿದ್ದಾನೆ. Dear friends, it is not out of control. It is under the control of God. ಇದು ನಿಯಂತ್ರಣಕ್ಕೆ ಮೀರಿದಂತದ್ದಾಗಿಲ್ಲ, ಇದು ದೇವರ ನಿಯಂತ್ರಣದಲ್ಲಿರುವಂತದ್ದಾಗಿದೆ. Since we cannot control things, it seems to us that all and everything that happens is out of control. ವೇಳೆ ನಾವು ಅದನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯವಾಗದೇ ಇರುವಾಗ ನಮಗೆ ಅನಿಸುವಂತದ್ದೇನೆಂದ್ರೆ ಎಲ್ಲವೂ ಸಹ ನಿಯಂತ್ರಣವನ್ನು ಮೀರಿದೆ ಎಂಬುದಾಗಿ ನಾವು ಅಂದುಕೊಳ್ತೇವೆ. The second implication, the second inference, ಎರಡನೆಯ ಒಂದು ಅಳವಡಿಸಿಕೊಳ್ಳಬೇಕು, ಎರಡನೆಯ ಒಂದು ಅನ್ವಯ is that you might think that you have got all the control, but you don't have. ನೀವು ನೆನೆಸ್ಕೊಳ್ಬಹುದು ನಿಮಗೆ ಎಲ್ಲದರ ಮೇಲೆ ನಿಯಂತ್ರಣ ಇದೆ ಎಂಬುದಾಗಿ. ಖಂಡಿತವಾಗಿ ಸಹ ಇಲ್ಲ. Corona is the time that everyone of every human beings have understood his limitation. ಕೊರೋನಾ ಸಮಯದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಸಹ ತನ್ನ ಮಿತಿಯನ್ನು ಅರ್ಥ ಮಾಡಿಕೊಂಡಿದ್ದಾನೆ. There are people who tell us that you can fix your destiny. ಕೆಲವು ಜನರು ಹೇಳ್ಬೋದು ನಿನ್ನ ಗಮ್ಯವನ್ನ ನೀನು ನಿರ್ಧರಿಸಬಹುದು. You do this, you do that, and you will be successful. ನೀನು ಇದನ್ನು ಮಾಡಿದ್ರೆ ಅದನ್ನು ಮಾಡಿದ್ರೆ ನೀನು ಸಫಲಕಾರಿಯಾಗುತ್ತಿ. You are the master of the fate and destiny. ನೀನೇ ನಿನ್ನ ಅದೃಷ್ಟದ ನಿನ್ನ ಗಮ್ಯದ ಒಡೆಯನಾಗಿರುತ್ತಿ. They will say that you can change your destiny. ನಿನ್ನ ಗಮ್ಯವನ್ನು ನೀನು ಬದಲಾಯಿಸಬಹುದು. You might feel that you have been running it that way, that you feel that you are taking everything in control and you are able to do it by yourself. ಆ ಸಮಯದಲ್ಲಿ ಅಂದ್ಕೊಳ್ತಾ ಇರುವಂತದ್ದೇನೆಂದ್ರೆ ನೀನು ಅದರ ಹಿಂದೆ ಓಡುತ್ತಾ ಇದ್ದಿ, ನೀನೆಲ್ಲವನ್ನು ಸಹ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕೆಂಬುದಾಗಿ ನೀನು ಭಾವಿಸಬಹುದು. When God gives little control over things, we feel that we are ultimate control. We have ultimate control of all things. ದೇವರು ಕೆಲವು ಸಾರಿ ಅದನ್ನು ಅನುಮತಿಸುವಾಗ ನಾವು ಅಂದುಕೊಳ್ತೇವೆ ನಮಗೆಲ್ಲದರ ಮೇಲೆ ನಿಯಂತ್ರಣ ಇದೆ ಎಂಬುದಾಗಿ ನಾವು ಭಾವಿಸುತ್ತೇವೆ. But the thing that we need to understand that we don't have control over things, but the control is of God's. ಆದ್ರೆ ನಾವು ನೋಡುವಂತಹ ವಿಷಯವೇನೆಂದ್ರೆ ನಮ್ಮಲ್ಲಿ ಯಾವುದೇ ರೀತಿಯಾದಂತ ಯಾವುದರ ಮೇಲೂ ಸಹ ನಮಗೆ ನಿಯಂತ್ರಣವಿಲ್ಲ. ಎಲ್ಲದರ ಮೇಲೆ ನಿಯಂತ್ರಣ ಇರುವಂತದ್ದು ದೇವರಿಗೆ ಮಾತ್ರವೇ ಆಗಿದೆ. The third point that I want to tell you is that we feel to think is that we might wonder if it makes sense at all. There is no sense at all. ಒಂದು ವೇಳೆ ನಾವು ಅನ್ಕೋಬಹುದು ಒಂದು ವೇಳೆ ಯಾವುದೇ ರೀತಿಯಾದಂತಹ ಅರ್ಥ ಇಲ್ಲ ಎಂಬುದಾಗಿ ನಾವು ಭಾವಿಸಬಹುದು. Even the lie, this kind of a lie is spreading across nowadays. ಈ ದಿನಗಳಲ್ಲಿ ನಮ್ಮ ಸುತ್ತಲ ಎಲ್ಲಾ ಕಡೆಯಲ್ಲಿ ಸಹ ಒಂದು ರೀತಿಯಾದಂತಹ ಸುಳ್ಳು ಹಬ್ಬುತ್ತಾ ಇದೆ. There is no sense at all to live on this earth. ಈ ಲೋಕದ ಮೇಲೆ ಜೀವಿಸುವುದಕ್ಕೆ ಯಾವುದೇ ಅರ್ಥವಿಲ್ಲ. If you read verse 11, you see there that also the second part of verse 11, also he has put eternity in man's heart so that he cannot find out what God has done for from the beginning to the end. 11ನೇ ವಚನದ 2ನೇ ಭಾಗದಲ್ಲಿ ನಾವು ನೋಡ್ತೇವೆ, ಹೃದಯದಲ್ಲಿ ಅನಂತ ಕಾಲದ ಯೋಚನೆಯನ್ನ ಇಟ್ಟಿದ್ದಾನೆ, ಆದರೂ ದೇವರು ಆದ್ಯಂತವಾಗಿ ನಡೆಸುತ್ತಿರುವ ಕೆಲಸವನ್ನು ಅವರು ಗ್ರಹಿಸಲಾರದಂತೆ ಮಾಡಿದ್ದಾನೆ. There are certain things that is beyond our scope. ಕೆಲ ವಿಷಯಗಳು ನಮ್ಮ ಗ್ರಹಿಕೆಗೆ ಮೀರಿದಂತದಾಗಿದೆ. We are limited in our scope and our resources. ನಮ್ಮ ಸಂಪನ್ಮೂಲಗಳಲ್ಲಿ ನಮ್ಮ ಗ್ರಹಿಕೆಯಲ್ಲಿ ನಮಗೆ ಮಿತಿ ಇದೆ. It might not make sense for us. ಒಂದು ವೇಳೆ ಅದು ನಮಗೆ ಅರ್ಥವನ್ನು ಮಾಡದೇ ಇರಬಹುದು ಅಥವಾ ಅದರಲ್ಲಿ ಯಾವುದೇ ಅರ್ಥ ನಮಗೆ ಸಿಗದೇ ಇರಬಹುದು. But we should not say that there is no sense at all. ಆದ್ರೆ ನಾವೆಂದಿಗೂ ಸಹ ಯಾವ ಅರ್ಥ ಇಲ್ಲ ಎಂಬುದಾಗಿ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. So we say that God, I don't understand why all these things are happening. ನಾವ್ ಹೇಳ್ಬಾರ್ತೇವೆ, ದೇವರೇ ನಾ ಇಲ್ಲೆಲ್ಲ ಏನ್ ಆಗ್ತಾ ಇದೆ ಎಂಬುದಾಗಿ ನನಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. Sometimes we even say that God, my plan was better than your plan. ಕೆಲವು ಸಾರಿ ಹೇಳ್ಬೋದು, ದೇವರೇ ನಿನ್ನ ಯೋಜನೆಗಿಂತ ನನ್ನ ಯೋಜನೆ ಎಷ್ಟೋ ಉತ್ತಮ. I don't understand a bit how does it make sense at all. ಇದು ಯಾವ ರೀತಿಯಲ್ಲಿ ಅರ್ಥೈಸ್ತದೆ ಎಂಬುದಾಗಿ ಒಂದ್ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. But when we stand this side of the world, we don't see things God's way, so we don't see the whole perspective and we lack a sense in that sense.
ನಾವು ಈ ವಿಷಯಗಳಲ್ಲಿ ಈ ಒಂದು ಅರ್ಥದಲ್ಲಿ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಾವು ದೇವರ ದೃಷ್ಟಿಕೋನದಲ್ಲಿ ಯೋಚನೆ ಮಾಡದಿರುವಾಗ ಈ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. And there is a time that we are going to see from it that perspective and in full beauty one day. ಆ ದೃಷ್ಟಿಕೋನದಲ್ಲಿ ನಾವು ಆ ಒಂದು ದೃಷ್ಟಿಯಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಆ ಒಂದು ದಿನ ಬರುವಂತದ್ದಾಗಿದೆ. And the fourth point, or fourth question that comes in our mind, or fourth problem that comes in our mind is that we might feel little doubt at times when things doesn't happen according to what we see. ನಾವು ನೋಡುವಂತಹ ರೀತಿಯಲ್ಲಿ ಕೆಲವು ವಿಷಯಗಳು ನಡೆದೇ ಇರುವಾಗ ಕೆಲವು ಸಂದೇಹಗಳು ನಮ್ಮ ಮನಸ್ಸಿನಲ್ಲಿ ಬರುವಂತದ್ದಾಗಿದೆ. No doubt. So we feel that, okay, future is not mine. There is no futuristic outcome. How can I live on this earth? Lot of kind of such questions will come and pop up in our mind. ಈ ರೀತಿಯಾಗಿ ಒಂದು ನನ್ನ ಮುಂದೆ ಯಾವ ಭವಿಷ್ಯವೂ ಸಹ ಕಾಣುತ್ತಾ ಇಲ್ಲ, ನನಗೆ ಯಾವುದೇ ಭವಿಷ್ಯವಿಲ್ಲ, ನಾನು ಹೇಗೆ ಜೀವಿಸಬೇಕು, ಈ ರೀತಿಯಂತ ಅನೇಕ ಪ್ರಶ್ನೆಗಳು ನಮಗೆ ಉದ್ಭವಿಸುವಂತದ್ದಾಗಿದೆ. We should understand that God has appointed all these things and he himself transcends the time. He is beyond time. ನಾವು ಅರ್ಥ ಮಾಡಿಕೊಳ್ಳಬೇಕಂತ ವಿಷಯವೇನೆಂದ್ರೆ, ದೇವರು ತಾನೇ ಎಲ್ಲಾ ವಿಷಯಗಳನ್ನ ನೇಮಿಸಿದ್ದಾನೆ. ದೇವರು ತಾನೇ ಎಲ್ಲಾ ವಿಷಯಗಳನ್ನ ಆತನ ತಕ್ಕ ಸಮಯದಲ್ಲಿ ಪೂರೈಸುವಂತವನಾಗಿದ್ದಾನೆ. He is not at all bound by time. ಆತನ ಎಂದಿಗೂ ಸಹ ಸಮಯದಿಂದ ಕಟ್ಟಲ್ಪಟ್ಟಂತವನಲ್ಲ. God is not controlled by time, but he controls it. ದೇವರು ಸಮಯದಿಂದ ನಿಯಂತ್ರಿಸಲ್ಪಡುವುದಿಲ್ಲ, ಆದ್ರೆ ದೇವರು ಆ ಸಮಯವನ್ನು ನಿಯಂತ್ರಿಸುವಂತವನಾಗಿದ್ದಾನೆ. So what we have to do is, what the choice that we have is, you and I have to live by the time in which God has placed us and respond wisely. ನಮಗೆ ದೇವರು ಯಾವ ಸಮಯವನ್ನು ಇಟ್ಟಿದ್ದಾನೋ ಆ ಸಮಯದಲ್ಲಿ ನಾವು ಜೀವಿಸಿ ನಾವು ದೇವರಿಗೆ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯಿಸುವಂತದ್ದೇ ನಮ್ಮ ಜವಾಬ್ದಾರಿಯಾಗಿದೆ, ನಮ್ಮ ವಿಷಯವಾಗಿದೆ. We have to adjust with God's determined plan and humbly submit to him, so that we will understand how we should respond to best way. We should respond best way in according to God's plan. ದೇವರ ಯೋಜನೆಯ ಮೇರೆಗೆ ಯಾವ ರೀತಿಯಲ್ಲಿ ನಾವು ಅತ್ಯುತ್ತಮವಾಗಿ ಪ್ರತಿಕ್ರಿಯಿಸಬೇಕೆಂಬುದಾಗಿ ದೇವರು ನೇಮಿಸಿರುವಂತಹ ಒಂದು ಸಮಯಗಳಲ್ಲಿ ಕಾಲದಲ್ಲಿ ಇದ್ದುಕೊಂಡವರಾಗಿ ಆತನಿಗೆ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯಿಸುವಂತದ್ದಾಗಿರಬೇಕು. So the thing that happens in our mind is that we feel that everything is out of control. ನಮ್ಮ ಮನಸ್ಸಿನಲ್ಲಿ ನಾವು ಏನು ಯೋಚನೆ ಮಾಡ್ತೇವೆ ಅಂದ್ರೆ ಎಲ್ಲವೂ ಸಹ ನಿಯಂತ್ರಣವನ್ನು ಮೀರಿದೆ. We sometimes feel that we felt sometimes earlier that we could control everything. ನಾವು ಕೆಲವು ಸಾರಿ ಆಲೋಚಿಸ್ತೇವೆ, ಈಗಾಗಲೇ ನಾವು ಆಲೋಚಿಸಿದ್ದೇವೆ, ನಾವು ಕೆಲವು ವಿಷಯಗಳನ್ನು ನಿಯಂತ್ರಿಸಬಹುದೆಂಬುದಾಗಿ. Or sometimes we feel now that it doesn't make any sense at all. ಕೆಲವು ಸಾರಿ ನಾವು ಆಲೋಚಿಸ್ತೇವೆ, ಇದು ಯಾವುದೇ ರೀತಿಯಾದಂತಹ ಅರ್ಥವನ್ನು ಸಹ ಕೊಡೋದಿಲ್ಲ. Or sometimes we feel doubt at times when matter doesn't happen according to our plan. ನಮ್ಮ ಯೋಜನೆಗಳಿಗೆ ಅನುಸಾರವಾಗಿ ವಿಷಯಗಳು ನಡೆದೇ ಇರುವಾಗ ಕೆಲವು ಸಾರಿ ಆ ರೀತಿಯಾಗಿ ನಾವು ಬೇಸರಗೊಳ್ಳುತ್ತೇವೆ. So we are going to look at very important application today. ಈ ದಿನ ಬಹಳ ಪ್ರಾಮುಖ್ಯವಾದಂತಹ ಅಳವಡಿಸುವಿಕೆಯನ್ನ ನಾವು ನೋಡ್ಲಿಕ್ಕಿದ್ದೇವೆ. There are three very important application that we're going to look from this passage, verses 10 to 15. 10ನೇ ವಚನದಿಂದ 15ನೇ ವಚನದವರೆಗೆ ಬಹಳ ಪ್ರಾಮುಖ್ಯವಾದಂತಹ ಆ ಒಂದು ಅಳವಡಿಸುವಿಕೆಯಲ್ಲಿ 3 ಅಂಶಗಳನ್ನ ನಾವು ನೋಡ್ಲಿಕ್ಕಿದ್ದೇವೆ. How should we respond when God's plan is beyond our plan? That means when God thwarts our plan. ನಮ್ಮ ಯೋಜನೆಗಳಿಗಿಂತ ದೇವರ ಯೋಜನೆಯು ಬಹಳ ಮಿಗಿಲಾಗಿರುವಾಗ ನಾವು ಹೇಗೆ ಪ್ರತಿಕ್ರಿಯಿಸಬಹುದು? We'll read verse 10 and 11. 10 ಮತ್ತು 11ನೇ ವಚನವನ್ನ ನಾವು ಓದಿಕೊಳ್ಳೋಣ. 10 ಮತ್ತು 11ನೇ ವಚನ. ನರಜನ್ಮದವರ ಕರ್ತವ್ಯವೆಂದು ದೇವರು ನೇಮಿಸಿರುವ ಪ್ರಯಾಸವನ್ನು ನೋಡಿದ್ದೇನೆ. ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. ಇದಲ್ಲದೆ ಮನುಷ್ಯರ ಹೃದಯದಲ್ಲಿ ಅನಂತ ಕಾಲದ ಯೋಜನೆಯನ್ನು ಇಟ್ಟಿದ್ದಾನೆ. ಆದರೂ ದೇವರು ಆದ್ಯಂತವಾಗಿ ನಡೆಸುತ್ತಿರುವ ಕೆಲಸವನ್ನು ಅವರು ಗ್ರಹಿಸಲಾರದಂತೆ ಮಾಡಿದ್ದಾನೆ. It reads like this: I have seen the business that God has given to the children of man to be busy with, and he has made everything beautiful in its time, and also he has put eternity into man's heart, yet so that he cannot find out what God has done from the beginning till end. You see there, God has made, and God has a particular plan for that.
ನಾವು ನೋಡ್ತೇವೆ ಅಲ್ಲಿ ದೇವರು ತಾನೇ ಎಲ್ಲವನ್ನೂ ಸಹ ಮಾಡಿದ್ದಾನೆ. ದೇವರಿಗೆ ಒಂದು ನಿರ್ದಿಷ್ಟವಾದಂತಹ ಯೋಜನೆ ಇದೆ. And then God wants us to live up to that plan. ನಾವು ಆತನ ಯೋಜನೆಗೆ ಅನುಸಾರವಾಗಿ ನಾವು ಜೀವಿಸಬೇಕೆಂಬುದಾಗಿ ಅವನು ಆಶಿಸುತ್ತಾನೆ. So the first application is ಮೊದಲನೇ ಒಂದು ಅಳವಡಿಸಿಕೊಳ್ಳುವಿಕೆ, we have to understand the purpose of God, embrace the purpose of God. ದೇವರ ಯೋಜನೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. What is the purpose of God? ದೇವರ ಯೋಜನೆ ಏನು? It is written there in verse 11, he has made everything beautiful in its time, and also he has put eternity into man's heart. ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ, ಇದಲ್ಲದೆ ಮನುಷ್ಯರ ಹೃದಯದಲ್ಲಿ ಅನಂತ ಕಾಲದ ಯೋಜನೆಯನ್ನು ಇಟ್ಟಿದ್ದಾನೆ. Did you see that? Did you see that? That is very important. ನೀವು ನೋಡಿದ್ರಲ್ಲ, ಅದು ಬಹಳ ಪ್ರಾಮುಖ್ಯ. Set eternity in our heart. ಹೃದಯದಲ್ಲಿ ಅನಂತ ಕಾಲದ ಯೋಚನೆಯನ್ನು ಇಟ್ಟಿದ್ದಾನೆ. There is a sense of eternity in our heart. ನಮ್ಮ ಹೃದಯದಲ್ಲಿ ಅನಂತ ಕಾಲದ ಒಂದು ಆ ಯೋಜನೆ ಅಥವಾ ಒಂದು ಅರ್ಥ ಇದೆ. Every man has awareness of eternity. ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಅನಂತ ಕಾಲದ ಅಥವಾ ನಿತ್ಯ ಕಾಲದ ಒಂದು ಅರಿವಿದೆ. God's revelation and God's creation proclaim that God, the revelation of God proclaims that, it is going to last forever. ದೇವರ ಒಂದು ಪ್ರಕಟಣೆ, ದೇವರ ಒಂದು ತೋರ್ಪಡಿಸುವಿಕೆ ಎಲ್ಲವೂ ಸಹ ಆ ಅನಂತ ಕಾಲಕ್ಕೆ ಅಥವಾ ನಿತ್ಯ ಕಾಲದವರೆಗೆ ಇರುವಂತದ್ದೆಂಬುದಾಗಿ ಆ ಒಂದು ಆಲೋಚನೆ ಇರುತ್ತದೆ. Man does a lot of things and he wanted to get all the satisfaction on this earth. ಮನುಷ್ಯನ ಅನೇಕ ವಿಷಯಗಳನ್ನು ಮಾಡಿ ಈ ಲೋಕದಲ್ಲಿರುವಂತ ಎಲ್ಲಾ ತೃಪ್ತಿಯನ್ನು ಪಡ್ಕೊಳ್ಳಬೇಕೆಂಬುದಾಗಿ ಆತನು ಪ್ರಯಾಸ ಪಡ್ತಾನೆ. He is not completely satisfied. ಆದ್ರೆ ಆತನು ಸಂಪೂರ್ಣವಾಗಿ ತೃಪ್ತನಾಗಿರುವುದಿಲ್ಲ. He eats all the food and he dresses the best dress. He dresses up with the best dress possibly that he can buy, and and entertainments are there. Everything he does, but still he is not satisfied. ಆತನು ಒಳ್ಳೆ ಆಹಾರ ತಿಂತಾನೆ, ಬಹಳ ಅತ್ಯುತ್ತಮವಾದಂತ ವಸ್ತ್ರಗಳನ್ನು ಹಾಕ್ತಾನೆ, ಆತನಿಗೆ ಏನೆಲ್ಲ ಬೇಕೋ ಅವೆಲ್ಲವೂ ಸಹ ಮಾಡ್ತಾನೆ, ಆದರೂ ಸಹ ಆತನಿಗೆ ತೃಪ್ತಿ ಎನ್ನುವಂಥದ್ದಿಲ್ಲ. No, you see that man eats the best food and he is not satisfied with that even. ಮನುಷ್ಯನ ಅತ್ಯುತ್ತಮವಾದಂತ ಆಹಾರವನ್ನು ತಿಂತಾನೆ, ಆದ್ರೂ ಸಹ ಆತನಿಗೆ ತೃಪ್ತಿ ಆಗುವುದಿಲ್ಲ. If you just take the best food that you can eat, you may not be able to eat that for so long. That means from morning till evening you will not be able to eat biryani. ಒಂದು ವೇಳೆ ನಿಮ್ಗೆ ಅತ್ಯುತ್ತಮವಾದಂತ ಆಹಾರ ಎಂಬುದಾಗಿ ಒಂದು ವೇಳೆ ಬಿರಿಯಾನಿ ಆಗಿದ್ರು ಸಹ ಬೆಳಿಗ್ಗಿಂದ ರಾತ್ರಿವರೆಗೂ ನಿಮ್ಗೆ ತಿನ್ನಕ್ಕಾಗಲ್ಲ. Why? There is a time limit. We are not satisfied. I mean, we are satisfied by that time, and then we just look for some other things. We just go for entertainment and other things to get satisfied with. ಅದಕ್ಕೆ ಒಂದು ಸಮಯದ ಮಿತಿ ಇದೆ. ಒಂದು ಸಮಯಕ್ಕೋಸ್ಕರವಾಗಿ ಮಾತ್ರವೇ ಅದು ಚೆನ್ನಾಗಿ ಕಾಣುತ್ತೆ. ಅನಂತರ ಅದರಲ್ಲೇ ಮುಂದುವರಿಕೆ ಸಾಧ್ಯವಿಲ್ಲದೆ ನಾವು ಬೇರೆ ಒಂದು ಆ ವಿಷಯಗಳಿಗೆ, ಬೇರೆ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರವಾಗಿ ನಾವು ಹೋಗ್ಲಿಕ್ಕೆ ಪ್ರಯತ್ನಿಸ್ತೇವೆ. And he does all the things, and finally what he does before going to sleep, every man, ಎಲ್ಲಾ ಸಂಗತಿಗಳನ್ನು ಆತನು ಮಾಡ್ತಾನೆ. ಕೊನೆಯದಾಗಿ ಆತನು ಮಲಗುವುದಕ್ಕಿಂತ ಮುಂಚಿತವಾಗಿ ಆತನು ಏನ್ ಮಾಡ್ತಾನೆ? ಪ್ರತಿಯೊಬ್ಬ ಮನುಷ್ಯ go to God and do at least like this, or something like this, and go to sleep, isn't it? ಕೊನೆಯದಾಗಿ ಕೊನೆ ಪಕ್ಷ ಒಂದು ಇದನ್ನಾದ್ರೂ ಮಾಡಿ ಆತನು ಹೋಗಿ ಮಲ್ಕೊಳ್ತಾನೆ. He's not satisfied. That's why he comes to God. He senses that. He understands that there is something lacking in him. ಆತನ ಅರ್ಥ ಮಾಡಿಕೊಳ್ಳುತ್ತಾನೆ, ಆತನಿಗೆ ತೃಪ್ತಿ ಇಲ್ಲ ಎಂಬುದಾಗಿ ಅರ್ಥ ಮಾಡಿಕೊಂಡು ಆ ರೀತಿಯಾಗಿ ಆತನು ಮಾಡುವಂತವನಾಗಿರ್ತಾನೆ. And we see that, in the heart of man, he longs for something that is beyond him. ಆತನು ಮನುಷ್ಯನ ಹೃದಯದಲ್ಲಿ ಆತನಿಗಿಂತಲೂ ಸಹ ಉನ್ನತವಾಗಿರುವಂತದ್ದಕ್ಕೋಸ್ಕರವಾಗಿ ತವಕ ಪಡುತ್ತಾನೆ. Why? What is the reason? ಯಾಕೆ? ಏನು ವಿಷಯ? This is the reason. ಇದೇ ಕಾರಣ. God has set eternity in the heart of man. ಮನುಷ್ಯನ ಹೃದಯದಲ್ಲಿ ದೇವರು ಅನಂತ ಕಾಲದ ನಿತ್ಯ ಕಾಲದ ಯೋಜನೆ ಇಟ್ಟಿದ್ದಾನೆ. The point of eternity sets everything apart. It changes our life's focus. ಒಂದು ನಿತ್ಯ ಕಾಲ ಅಥವಾ ನಿತ್ಯತ್ವ ಎನ್ನುವಂತ ಆಲೋಚನೆಯು ನಮ್ಮ ಜೀವಿತದಲ್ಲಿರುವಂತ ಎಲ್ಲಾ ವಿಷಯಗಳನ್ನು ಸಹ ಅದು ಬದಲಾಯಿಸುವಂತಾಗಿದೆ. Why we are different? ಯಾಕೆ ನಾವು ವ್ಯತ್ಯಸ್ತರಾಗಿದ್ದೇವೆ? We understand that there is eternity for us. ನಮಗೆ ಅರ್ಥವಾಗ್ತದೆ ನಮಗೋಸ್ಕರವಾಗಿ ಒಂದು ನಿತ್ಯತ್ವ ಇದೆ ಎಂಬುದಾಗಿ.
And if we understand that we have eternity, and if you understand with that perspective, how are we going to live? ನಮಗೆ ನಿತ್ಯತ್ವ ಇದೆ ಎಂಬುದಾಗಿರುವಂತಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಆ ಒಂದು ದೃಷ್ಟಿಕೋನದಲ್ಲಿ ನಾವು ಹೇಗೆ ಜೀವಿಸಬೇಕು. Oh, I don't have anything. I know this is not good. How are we going to live on this earth? ಒಂದು ವೇಳೆ ನನ್ಗೇನಿಲ್ಲ, ಇದು ಸರಿ ಇಲ್ಲ, ಹೀಗೆ ಎಂಬುದಾಗಿ ಹೇಳುದಾದ್ರೆ ನಾವು ಈ ಭೂಮಿ ಮೇಲೆ ಹೇಗೆ ಜೀವಿಸಲಿಕ್ಕೆ ಸಾಧ್ಯ? When God has set eternity, and when we realize that we have eternity, and how do we live? It changes. ದೇವರು ನಿತ್ಯತ್ವವನ್ನು ನಮ್ಮ ಹೃದಯದಲ್ಲಿ ಇಟ್ಟಿದ್ದರೆ ನಾವು ಹಲೋ, can you hear me? ಕೇಳಿಸ್ತಾ ಇದೆಯಾ? ಹಲೋ ಶೈಜಿ, can you hear me? ಕೇಳಿಸ್ತಾ ಇದೆ. Hello. Yeah, can you hear me? Yes. Once again, you please repeat the truth. It was not audible. Okay. When God Hello. When there is eternity in the perspective, everything changes. ನಿತ್ಯತ್ವ ಇದೆ ಎನ್ನುವಂತ ವಿಷಯ ಇದ್ರೆ ಎಲ್ಲ ಬದಲಾಗುತ್ತದೆ. ಹಲೋ, ಜೂನಿಯರ್ ಬ್ರದರ್, ಒಂದು ಮೈಕ್ ಆಫ್ ಮಾಡಿ. 2 ಮೈಕ್ ಆನ್ ಇದೆ. Hello. Yeah, brother. Okay. When God sets the eternity, or when the eternity is in our heart, every thing changes. ದೇವರು ನಮ್ಮ ಹೃದಯದಲ್ಲಿ ನಿತ್ಯತ್ವವನ್ನು ಇಟ್ಟಿದ್ದರೆ ಎಲ್ಲವೂ ಸಹ ಬದಲಾಗುವಂತದ್ದಾಗಿದೆ. There is a lot of change that comes in our heart when we see eternity, when we see eternity in perspective. ನಿತ್ಯತ್ವದ ಒಂದು ದೃಷ್ಟಿಕೋನದಲ್ಲಿ ನಾವು ಆಲೋಚಿಸುವಾಗ ಹೃದಯದಲ್ಲಿ ಎಲ್ಲವೂ ಸಹ ಬದಲಾವಣೆ ಆಗುವಂತದ್ದಾಗಿದೆ. That's what we read here, Ecclesiastes chapter 3 and verse 11. Eternity in human heart. ಪ್ರಸಂಗಿ 3:11 ನಾವು ನೋಡ್ತೇವೆ, ದೇವರು ಮನುಷ್ಯನ ಹೃದಯದಲ್ಲಿ ಅನಂತ ಕಾಲದ ಯೋಚನೆಯನ್ನು ಇಟ್ಟಿದ್ದಾನೆ. There is a God-given awareness that is in us. There is something more that we need to that is there to accomplish. ದೇವರು ನಮ್ಮಲ್ಲಿ ಆ ಒಂದು ಯೋಜನೆಯನ್ನ ಇಟ್ಟಿರುವಂತಹ ಸಮಯದಲ್ಲಿ ಇನ್ನೂ ಹೆಚ್ಚಾದಂತಹ ವಿಷಯಗಳು ನಾವು ಪೂರ್ತಿ ಮಾಡೋದಕ್ಕೋಸ್ಕರವಾಗಿರುವಂತದ್ದಾಗಿದೆ. With that awareness of eternity comes the hope that we can find, during the times of difficult vanities in the world. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟ ಪ್ರಕಾರವಾಗಿ ಕಷ್ಟಕರವಾದಂತಹ ಸಮಯಗಳಲ್ಲಿ ದೇವರಿಟ್ಟಿರುವಂತಹ ನಿತ್ಯತ್ವದ ಒಂದು ಅರಿವು ನಮಗೆ ಹೆಚ್ಚಾಗಿ ದೇವರಿಗೋಸ್ಕರವಾಗಿ ಇರುವಂತೆ ಮಾಡುವಂತದ್ದಾಗಿದೆ. What do we understand here? Seasons come and go, but all these things change, but there is eternity that is in the heart of man. ಇಲ್ಲಿ ನಾವೇನ್ ನೋಡ್ತೇವೆ ಅಂದ್ರೆ ಕಾಲಗಳು ಬರುತ್ತವೆ ಹೋಗ್ತವೆ, ಆದ್ರೆ ಮನುಷ್ಯನ ಹೃದಯದಲ್ಲಿ ಅನಂತ ಕಾಲದ ಒಂದು ಯೋಚನೆಯನ್ನು ದೇವರಿಟ್ಟಿದ್ದಾನೆ. ಆದ್ರಿಂದ ಆ ಒಂದು ದೃಷ್ಟಿಕೋನದಲ್ಲಿ ಮನುಷ್ಯನ ಜೀವಿಸಲಿಕ್ಕೆ ಸಾಧ್ಯವಾಗ್ತದಲ್ವಾ? This is something that we need to be very careful about. ಈ ವಿಷಯದಲ್ಲಿ ನಾವು ಬಹಳ ಎಚ್ಚರಿಕೆಯಾಗಿ ನಾವು ಇರುವಂತವರಾಗಿರಬೇಕು. God has put or set eternity in our heart. ದೇವರು ನಮ್ಮ ಹೃದಯಗಳಲ್ಲಿ
ಅನಂತ ಕಾಲದ ಯೋಚನೆಯನ್ನ ಇಟ್ಟಿದ್ದಾನೆ. Verse 12 and 13. 12 ಮತ್ತು 13ನೇ ವಚನ. ಮನುಷ್ಯರು ತಮ್ಮ ಜೀವಮಾನದಲ್ಲೆಲ್ಲ ಉಲ್ಲಾಸವಾಗಿ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನೂ ಅವರಿಗೆ ಮೇಲಿಲ್ಲವೆಂದು ನಾನು ಗ್ರಹಿಸಿದ್ದೇನೆ. ಇದಲ್ಲದೆ ಪ್ರತಿಯೊಬ್ಬನು ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ನಾನಾ ಪ್ರಯಾಸಗಳಲ್ಲಿಯೂ ಸುಖವನ್ನು ಅನುಭವಿಸುವುದು ದೇವರ ಅನುಗ್ರಹವೇ ಎಂದು ನನಗೆ ಗೊತ್ತದೆ. We know that we have limitations and lot of incomprehensibility. We don't understand anything. We are limited. We can fully understand all the things. ಎಲ್ಲಾ ವಿಷಯಗಳನ್ನು ನಮಗೆ ಸಂಪೂರ್ಣವಾಗಿ ಗ್ರಹಿಸಲಿಕ್ಕೆ ಸಾಧ್ಯವಿಲ್ಲ. ನಮಗೆ ನಮ್ಮದೇ ಆದಂತಹ ಮಿತಿ ಇದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. But what do we read? Verse 12 and 13 is that we can enjoy the gifts of God. 12 ಮತ್ತು 13ನೇ ವಚನದಲ್ಲಿ ನಾವು ಓದುವಂತಹ ವಿಷಯವೇನೆಂದ್ರೆ ದೇವರ ಅನುಗ್ರಹವನ್ನು ನಾವು ಸುಖವಾಗಿ ಅನುಭವಿಸಬಹುದೆಂಬುದಾಗಿ ನಾವು ನೋಡ್ತೇವೆ. I perceive that there is nothing better than for them to be joyful and to be good as long as they live. Joyful. We can be joyful on this earth. ನಾವು ಈ ಲೋಕದಲ್ಲಿ ಸಂತೋಷವಾಗಿರುವುದಕ್ಕಿಂತ ಹೆಚ್ಚಾದಂತದ್ದು ಯಾವುದೂ ಇಲ್ಲ. ನಾವು ಈ ಲೋಕದಲ್ಲಿ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ. And also that everyone should eat and drink and take pleasure in all his toil, because that is God's gift to man. ಪ್ರತಿ ಮನುಷ್ಯನ ಜೀವಮಾನದಲ್ಲೆಲ್ಲ ಉಲ್ಲಾಸವಾಗಿ ಆತನ ಪ್ರಯಾಸವನ್ನು ಅನುಭವಿಸಿ ಆತನ ಉಣ್ಣುವಂಥದ್ದು ಕುಡಿಯುವಂಥದ್ದು ಈ ರೀತಿಯಲ್ಲಿ ಆನಂದವಾಗಿ ಇರಬಹುದೆಂಬುದೇ ದೇವರ ಒಂದು ದೃಷ್ಟಿಕೋನವಾಗಿದೆ. Instead of disappointment and discouragement, we have to enjoy the good gifts of God that God has given to us. ದೇವರು ನಮಗೆ ಕೊಟ್ಟಿರುವಂತಹ ಒಳ್ಳೆಯ ವರಗಳನ್ನು ನಾವು ಬೇರೆ ರೀತಿಯಲ್ಲಿ ಒಂದು ವೇಳೆ ದುಃಖಿತರಾಗಿ ಒಂದು ಚಿಂತಾಕ್ರಾಂತರಾಗಿ ಇರುವುದಕ್ಕಿಂತ ಸುಖವಾಗಿ ಇರಬಹುದೇ ಆಗಿರುವಂತದ್ದಾಗಿದೆ. These are the gifts that God has given to us. ಈ ರೀತಿಯಾದಂತಹ ವರಗಳನ್ನ ದೇವರು ನಮಗೆ ಕೊಟ್ಟಿದ್ದಾನೆ. Recognizing those gifts are important in our life. ಆ ಒಂದು ವರಗಳನ್ನು ಗುರುತಿಸುವಂತದ್ದು ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದದ್ದಾಗಿದೆ. Not only recognizing those gifts, but understand the source of gift from where it has come. ಆ ವರಗಳನ್ನು ಗುರುತಿಸುವಂತದ್ದು ಮಾತ್ರವೇ ಅಲ್ಲ, ಆ ವರಗಳ ಮೂಲ ಯಾವುದೆಂಬುದಾಗಿ ಸಹ ನಾವು ತಿಳ್ಕೊಳ್ಳುವಂತದ್ದು ಬಹಳ ಪ್ರಾಮುಖ್ಯ. This broken world has lot of challenges. ಈ ಮುರಿದಂತಹ ಪ್ರಪಂಚದಲ್ಲಿ ಅನೇಕ ಸವಾಲುಗಳಿವೆ. And God has poured grace both temporarily and eternally, so that we can live with all the things. ನಾವೆಲ್ಲಾ ಸಮಯದಲ್ಲಿ ಸಹ ಜೀವಿಸಲಿಕ್ಕಾಗುವಂತೆ ದೇವರು ತಾತ್ಕಾಲಿಕವಾಗಿಯೂ ಶಾಶ್ವತವಾಗಿಯೂ ತನ್ನ ಕೃಪೆಯನ್ನು ನಮಗೆ ಕೊಟ್ಟಿದ್ದಾನೆ. Every trials and all these things are designed by God so that we will become like Christ. ಎಲ್ಲಾ ಸಮಯದಲ್ಲಿ ಎಲ್ಲಾ ವಿಷಯಗಳಲ್ಲಿ ಸಹ ನಾವು ಕ್ರಿಸ್ತನ ಹಾಗೆ ಆಗುವಂತಹ ಕ್ರಿಸ್ತನನ್ನು ಪ್ರತಿಬಿಂಬಿಸುವಂತಹ ಒಂದು ಅವಕಾಶಗಳಿವೆ. You and I will have to face all the challenges that you have never faced before, even in the days to come. ನಾನು ಮತ್ತು ನೀನು ಹಿಂದೆ ಎಂದಿಗೂ ಸಹ ಅನುಭವಿಸದೇ ಇರುವಂತಹ ಅನೇಕ ಸವಾಲುಗಳನ್ನ ನಾವು ಎದುರಿಸಬೇಕಾಗುತ್ತದೆ. We see in James chapter 1 verse 17 that every good and perfect gift is from above, coming down from the Father of the heavenly lights, who does not change like shifting shadows. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡ್ತೇವೆ, ಪ್ರತಿಯೊಂದು ಒಳ್ಳೆಯ ವರದಾನಗಳು ಮೇಲಿನಿಂದ ಬರುವಂತದ್ದಾಗಿದೆ, ಆತನ ಎಂದಿಗೂ ಸಹ ಬದಲಾಗುವುದೇ ಇಲ್ಲ, ಆತನಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಯ ಸೂಚನೆಯೂ ಇಲ್ಲ. God is the giver of anything that is good. ಒಳ್ಳೆಯದೇನೇ ಇದ್ರೂ ಸಹ ಅದನ್ನು ಕೊಡುವಂತವನು ದೇವರು ತಾನೇ ಆಗಿದ್ದಾನೆ. We can enjoy all the gifts that God gives us. ದೇವರು ನಮಗೆ ಕೊಡುವಂತ ಎಲ್ಲಾ ವರದಾನಗಳಲ್ಲಿ ನಾವು ಆನಂದಿಸಬಹುದು. Now what do we do during this time, the time of difficult situation? ಈ ರೀತಿಯಂತ ಕ್ಲಿಷ್ಟಕರವಾದಂತ ಪರಿಸ್ಥಿತಿಯಲ್ಲಿ ನಾವೇನ್ ಮಾಡ್ತೇವೆ? There are so many ways that we can enjoy the blessings of God. ದೇವರ ಆಶೀರ್ವಾದಗಳನ್ನು ಆನಂದಿಸಲಿಕ್ಕೆ ಅನೇಕ ಮಾರ್ಗಗಳಿವೆ. We can wake up in the morning as I do, during this time, wake up at 4:30 and continue to pray. I have a list of prayer matters that I have pray and meditate and read books and
praise God for what all God has given to us. ಈ ದಿನಗಳಲ್ಲಿ ನಾವು ಸಹ ಮುಂಜಾನೆ 4:15 ಎದ್ದು ನಾನು ಮಾಡುವಂತೆ ನಾವು ಪ್ರಾರ್ಥನೆಯನ್ನು ಮಾಡಿ ಅನೇಕ ಪುಸ್ತಕಗಳನ್ನು ಓದಿ ಕರ್ತನನ್ನು ಸ್ತುತಿಸುತ್ತಾ ಕರ್ತನಲ್ಲಿ ಸಂತೋಷಿಸ್ತಾ ಇರಬಹುದು. Read the scripture, read and meditate upon it, so that we will get more strength from the word of God. ನಾವು ದೇವರ ವಾಕ್ಯವನ್ನು ಓದಿ ಅದರಲ್ಲಿ ಧ್ಯಾನ ಮಾಡುವಾಗ ದೇವರ ವಾಕ್ಯದಿಂದ ಹೆಚ್ಚಾದಂತಹ ಬಲವನ್ನು ನಾವು ಪಡೆದುಕೊಳ್ಳುತ್ತೇವೆ. We understand from James chapter 1 verse 17, everything that we have is a gift from God, and these are undeserved. ಯಾಕೋಬ 1ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡ್ತೇವೆ, ಎಲ್ಲಾ ವರದಾನಗಳು ದೇವರಿಂದ ಬಂದಂತಹ ದಾನಗಳಾಗಿವೆ, ಅದಕ್ಕೆ ನಾವು ಯೋಗ್ಯರಲ್ಲ. We know that the salvation itself is a blessing. Salvation, the adoption, every gift is a bonus from God. ಎಲ್ಲವೂ ಸಹ ವಿಶೇಷವಾಗಿ ನಾವು ನೋಡುವಾಗ ರಕ್ಷಣೆಯೇ ದೇವರಿಂದಂತಹ ಬಂದಂತಹ ವರವಾಗಿದೆ. ರಕ್ಷಣೆ ಮತ್ತು ನಮ್ಮನ್ನು ದತ್ತು ತೆಗೆದುಕೊಳ್ಳುವಂತಹ ವಿಷಯವೆಲ್ಲವೂ ಸಹ ದೇವರಿಂದ ಬಂದಂತಹ ವರಗಳಾಗಿವೆ. Every situation, no matter how difficult it is designed, it is a gift designed to bring us good in both this life and next. ಪ್ರತಿಯೊಂದು ವಿಷಯದಲ್ಲಿ ಸಹ, ಯಾವುದೇ ವಿಷಯದಲ್ಲಿ ಆದ್ರೂ ಪರವಾಗಿಲ್ಲ, ಎಲ್ಲಾ ವಿಷಯದಲ್ಲಿ ಸಹ, ಈ ಜೀವಿತದಲ್ಲಿಯೂ ಮುಂದಿನ ಜೀವಿತದಲ್ಲಿಯೂ ಸಹ ದೇವರ ಒಂದು ಅನುಗ್ರಹವನ್ನ ತರುವಂತವನಾಗಿದ್ದಾನೆ. We need to muscular our faith to handle all the trials of life that we face during this time. ಈ ಸಮಯದಲ್ಲಿ ನಾವು ಎದುರಿಸ್ತಾ ಇರುವಂತ ಎಲ್ಲಾ ಪರಿಸ್ಥಿತಿಗಳನ್ನ ನಾವು ಧೈರ್ಯವಾಗಿ ಎದುರಿಸಲಿಕ್ಕೆ ಆಗುವಂತೆ ನಮ್ಮ ನಂಬಿಕೆಯನ್ನ ನಾವು ದೃಢಪಡಿಸಿಕೊಳ್ಳಬೇಕು, ಬಲಗೊಳಿಸಿಕೊಳ್ಳಬೇಕು. First, we have seen that embrace the purpose of God. ಮೊದಲನೇದಾಗಿ ನಾವು ನೋಡಿದೆವು ದೇವರ ಚಿತ್ತವನ್ನ, ದೇವರ ಉದ್ದೇಶವನ್ನ ಆಲಂಗಿಸಿಕೊಳ್ಳಬೇಕು. Second, we have seen that we have to enjoy the good gifts of God. ಮತ್ತೆ ಎರಡನೇದಾಗಿ ನಾವು ನೋಡಿದೆವು ದೇವರ ಒಳ್ಳೆ ದಾನಗಳನ್ನ ನಾವು ಅನುಭವಿಸಬೇಕು. And here we see verse 12 once again. I perceive that there is nothing better for them than to be joyful, to do good as long as they live. As long as we live, all what we have till the death comes to us, we can enjoy every point of our life. That's what even Solomon says. ಇಲ್ಲಿ 12ನೇ ವಚನದಲ್ಲಿ ಸೊಲೊಮೋನನು ಹೇಳುವಂತ ಮಾತೇನೆಂದ್ರೆ, ಮನುಷ್ಯನು ತಮ್ಮ ಜೀವಮಾನದಲ್ಲೆಲ್ಲ ಉಲ್ಲಾಸವಾಗಿ ಸುಖವನ್ನು ಅನುಭವಿಸಬೇಕೆಂಬುದಾಗಿ ಆತ ಹೇಳ್ತಾನೆ. ಮನುಷ್ಯನ ಜೀವಿತ ಕಾಲವೆಲ್ಲ ಆತನು ಉಲ್ಲಾಸದಿಂದ ಸುಖದಿಂದ ಇರಬೇಕೆಂಬುದೇ ದೇವರ ಒಂದು ಚಿತ್ತವಾಗಿದೆ. Why? Because we have seen the first is we have to embrace the purpose of God, and the second, we can enjoy the blessings and gifts of God. ಮೊದಲನೇದಾಗಿ ನಾವು ನೋಡಿದೆವು ದೇವರ ಚಿತ್ತವನ್ನು ಆಲಂಗಿಸಿಕೊಳ್ಳಬೇಕು. ಎರಡನೇದಾಗಿ ದೇವರ ಉದ್ದೇಶಗಳನ್ನು ನಾವು ನೆರವೇರಿಸಬೇಕು. And third and final application, we see verse 14 and 15. ಕೊನೆಯದಾಗಿ ಮೂರನೆಯ ಒಂದು ಅಳವಡಿಸುವಿಕೆಯನ್ನು 14 ಮತ್ತು 15ನೇ ವಚನದಲ್ಲಿ ನಾವು ಓದುತ್ತೇವೆ. ದೇವರ ಕಾರ್ಯವೆಲ್ಲವೂ ನಿತ್ಯವೆಂದು ಬಲ್ಲೆನು, ಅದಕ್ಕೆ ಯಾವುದನ್ನೂ ಸೇರಿಸಲಾರೆವು, ಅದರಿಂದ ಯಾವುದನ್ನೂ ತೆಗೆಯಲಾರೆವು. ದೇವರ ಈ ನಿಯಮಕ್ಕೆ ಮನುಷ್ಯರು ತನ್ನ ಎದುರಿನಲ್ಲೇ ಭಯಭಕ್ತಿಯುಳ್ಳವನಾಗಿರಬೇಕೆಂಬುದೇ ಕಾರಣವು. ಈಗಿನದು ಹಿಂದೆ ಇತ್ತು, ಮುಂದಿನದು ಈಗಲೂ ಇದೆ, ಕಳೆದದ್ದನ್ನೇ ದೇವರು ತಿರುಗಿ ಬರಮಾಡುವನು. It is written there, I perceived that whatever God does endures forever. Nothing can be added to it, nor anything taken from it. God has done it so that people fear before him that which is already has been, and which is to be already has been. And God seeks what has been given away. What do we understand? Here we see that God, it tells about God endures forever, the eternality of God. ನಾವಿಲ್ಲಿ ಏನ್ ನೋಡ್ತೇವೆ ಅಂದ್ರೆ ದೇವರ ಒಂದು ನಿತ್ಯತ್ವವನ್ನ ನಾವು ನೋಡುವಂತವರಾಗಿದ್ದೇವೆ. And then further we see that nothing can be added to it. ಮತ್ತು ನಾವು ಮುಂದೆ ನೋಡುವಂತದ್ದು ಅದಕ್ಕೆ ಏನು ಸಹ ಸೇರಿಸಲಾರೆವು. We cannot add anything to it. ನಾವು ಅದಕ್ಕೆ ಏನು ಸೇರಿಸಲಾರೆವು. And we cannot even reduce from it or taken away from it. ಅದರಿಂದ ನಾವೇನು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಅದರಿಂದ ಏನು ತೆಗಿಲಿಕ್ಕೆ ಸಾಧ್ಯವಿಲ್ಲ. But you see there, God has done it. That means everything is something that has happened already from the perspective of God. ಇಲ್ಲಿ ನಾವು ನೋಡ್ತೇವೆ ದೇವರಿಗಾಗಲೇ ಇದನ್ನು ಮಾಡಿದ್ದಾನೆ. ಅದರ ಅರ್ಥವೇನೆಂದ್ರೆ ಇಲ್ಲಿರುವಂತ ಎಲ್ಲವೂ ಸಹ ದೇವರ ಒಂದು ದೃಷ್ಟಿಕೋನದಲ್ಲಿ ಅದಿರುವಂತದ್ದಾಗಿದೆ.
And then we see the very important statement that is written there, so that people feared before him. ಅಲ್ಲಿ ಬಹಳ ಪ್ರಾಮುಖ್ಯವಾದಂತ ಒಂದು ಹೇಳಿಕೆ ಬರೆಯಲ್ಪಟ್ಟಿದೆ. ದೇವರ ಈ ನಿಯಮಕ್ಕೆ ಮನುಷ್ಯರು ತನ್ನ ಎದುರಿನಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕೆಂಬುದೇ ಕಾರಣವು. You see there, eternity of God, nothing can be added to it, nothing can be reduced from it. And then finally he comes to the conclusion that you have to do nothing, only to fear God, because you cannot do anything. ಇಲ್ಲಿ ನಾವು ನೋಡ್ತೇವೆ, ಮನುಷ್ಯನು ಏನು ಸಹ ಅಲ್ಲಿ ತೆಗೀಲಿಕ್ಕಾಗಲಿ ಸೇರಿಸ್ಲಿಕ್ಕಾಗಲಿ ಸಾಧ್ಯವಿಲ್ಲ. ಎಲ್ಲವೂ ಸಹ ದೇವರ ಯೋಜನೆಯಲ್ಲಿ ಈಗಾಗಲೇ ಇದೆ. ಆದ್ರೆ ಮನುಷ್ಯನ ಒಂದು ವಿಷಯವೇನೆಂದ್ರೆ, ಮನುಷ್ಯನು ಮಾಡಬೇಕಾದಂತ ಒಂದು ಕರ್ತವ್ಯ ಎಂಬುದೇ ಏನೆಂದ್ರೆ, ದೇವರ ಎದುರಿನಲ್ಲಿ ಭಯಭಕ್ತಿ ಉಳ್ಳವನಾಗಿರಬೇಕೆಂಬುದೇ ಕಾರಣವಾಗಿದೆ. What do we understand here? We have ನಾವು to ಇದನ್ನು ಅರ್ಥ ಮಾಡಿಕೊಳ್ತೇವೆ. exalt God's glory. ದೇವರ ಮಹಿಮೆಯನ್ನ ಉನ್ನತಕ್ಕೇರಿಸಬೇಕು. Now, fear God is something that comes out from this. ಇದರಿಂದ ದೇವರಿಗೆ ಭಯ ಪಡುವಂತದ್ದೇ ಬರುವಂತದ್ದಾಗಿದೆ. In the Old Testament time, fear God is something that is very difficult, because people come with all the animals and they cut all the animals in the temple. It is a fearsome thing. ಆ ಹಳೆ ಒಡಂಬಡಿಕೆ ಕಾಲದಲ್ಲಿ ದೇವರಿಗೆ ಭಯಪಡುವಂತಂದ್ರೆ ಒಂದು ಸಾಮಾನ್ಯವಾದ ವಿಷಯವಾಗಿತ್ತು. ಅನೇಕ ಜನರು ಅನೇಕ ಪ್ರಾಣಿಗಳನ್ನ ಪಕ್ಷಿಗಳನ್ನ ತೆಗೆದುಕೊಂಡು ಬಂದು ಅವನ್ ದೇವಾಲಯದಲ್ಲಿ ಇದನ್ನ ಕತ್ತರಿಸ್ತಾ ಇದ್ರು. ಅದು ಭೀಕರವಾದಂತ ಒಂದು ವಿಷಯವಾಗಿರ್ತಾ ಇತ್ತು. But when we, even if we see in the Old Testament that people would die if they don't properly come to God's presence. ಇನ್ನು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಂತಹ ವಿಷಯವೇನೆಂದ್ರೆ, ಅವ್ರು ಸರಿಯಾದ ರೀತಿಯಲ್ಲಿ ದೇವರ ಸನ್ನಿಧಾನಕ್ಕೆ ಬಾರದಿದ್ರೆ ಜನರು ಸಾಯ್ತಾ ಇದ್ರು. Now we understand that there is, the fear of God tells us that there is proper reverence to God. ಅಲ್ಲಿ ಅರ್ಥ ಮಾಡಿಕೊಳ್ಳಬೇಕಂತ ವಿಷಯವೇನೆಂದ್ರೆ, ದೇವರ ಭಯವು ದೇವರಿಗೆ ಸರಿಯಾದ ಗೌರವವನ್ನು ಕೊಡಬೇಕೆಂಬಂತದೇ ತಿಳಿಸುವಂತದ್ದಾಗಿದೆ. This limitation tells us that we are not God, we cannot control things. ಈ ಮಿತಿ ಏನು ತೋರಿಸ್ತದಂದ್ರೆ, ನಾವು ದೇವರಲ್ಲ, ನಾವು ಯಾವುದನ್ನು ಸಹ ನಿಯಂತ್ರಿಸಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂತಹ ವಿಷಯವನ್ನು ತೋರಿಸುವಂತದ್ದಾಗಿದೆ. We have inability to control things. ನಮಗೆ ದೇವರ ಯಾವುದೇ ವಿಷಯಗಳನ್ನ ನಿಯಂತ್ರಿಸಲಿಕ್ಕೆ ನಮಗೆ ಸಾಧ್ಯವಿಲ್ಲ, ಅಸಾಧ್ಯ. Not only that, we do not understand, we are not able to understand all the things. ಮತ್ತೆ ಅಷ್ಟು ಮಾತ್ರವಲ್ಲ, ನಾವೆಲ್ಲಾ ವಿಷಯಗಳನ್ನು ಸಹ ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸಾಧ್ಯವಿಲ್ಲ. When we look at the virus, the ripple effect of virus is much, it's extensive. We can't just imagine how much it happens. ಆ ಒಂದು ವೈರಸ್ ನ ಆ ಒಂದು ಸೋಂಕು ಎಷ್ಟರ ಮಟ್ಟಿಗೆ ಅದು ಪ್ರಬಲವಾಗಿದೆ ಅಂದ್ರೆ ನಾವು ಅದನ್ನು ಊಹಿಸಲಿಕ್ಕೂ ಸಹ ಸಾಧ್ಯವಿಲ್ಲ. This brings us something that drives us to be on the knees and come to God's presence. ಇದು ನಮ್ಮ ಮನಕಾಲಗಳ ಮೇಲೆ ದೇವರ ಬಳಿಗೆ ಬರುವಂತದಕ್ಕೆ ನಮ್ಮನ್ನು ನಡೆಸುವಂತದ್ದಾಗಿದೆ. What do we read in verse 15? 15ನೇ ವಚನದಲ್ಲಿ ನಾವು ಏನು ಓದ್ತೇವೆ? That which is already has been, and that which is to be already has been, and God seeks what has been driven away. ಈಗಿನದು ಹಿಂದೆ ಇತ್ತು, ಮುಂದಿನದು ಈಗಲೂ ಇದೆ, ಕಳೆದದ್ದನ್ನು ದೇವರು ತಿರುಗಿ ಬರಮಾಡುವನು. All what happens in this world, all the normal things that happens in this world is a repetition of things. ಈ ಲೋಕದಲ್ಲಿ ನಡೆಯುವಂತದ್ದೆಲ್ಲವೂ ಸಹ, ಈ ಲೋಕದಲ್ಲಿ ಸಾಮಾನ್ಯವಾಗಿರುವಂತದ್ದೆಲ್ಲವೂ ಸಹ ಅದು ಪುನಃ ಪುನಃ ಬರುವಂತ ಪುನರಾವರ್ತಿಸುವಂತಹ ಒಂದು ವಿಷಯವೇ ಆಗಿದೆ. We should not feel that this is the only time that the virus has come to this world. ನಾವೆಂದಿಗೂ ಸಹ ಭಾವಿಸಬಾರದು ಇದೇ ಈ ಒಂದು ಸಮಯದಲ್ಲಿ ಮಾತ್ರವೇ ಆ ಒಂದು ವೈರಸ್ ಲೋಕಕ್ಕೆ ಬಂದಿದೆ ಎಂಬುದಾಗಿ. There has been virus attack in the past even. ಕಳೆದ ಕಾಲಗಳಲ್ಲಿ ಸಹ ಆ ವೈರಸ್ ಅಟ್ಯಾಕ್ ಇತ್ತು. And it is a repetition, not this much extent, but in some ways there has been so much affection or infection of the virus. ಇಷ್ಟೊಂದು ರೀತಿಯಾಗಿ ಅಲ್ಲದೆ ಇದ್ರೂ ಸಹ ಬಹಳಷ್ಟರ ಮಟ್ಟಿಗೆ ಈ ವೈರಸ್ ನ ಸೋಂಕು ಅತ್ಯಧಿಕವಾಗಿತ್ತು. And all this pattern that you see is a repetition of things that happens. ಈ ಎಲ್ಲಾ ಮಾದರಿಯನ್ನು ನಾವು ನೋಡುವಾಗ ಎಲ್ಲವೂ ಸಹ ಪುನರಾವರ್ತನೆ ಆಗುತ್ತಾ ಇದೆ. That is what we read in verse 15, that already has been, and which is to be is already had been, which means it is someone come to power, someone goes, he's taken from the power, and the other person come to power. This is a repetition of things that are happening.
ಇವೆಲ್ಲವೂ ಸಹ ಪುನರಾವರ್ತನೆ ಆಗುವಂತಹ ವಿಷಯಗಳೇ ಆಗಿದೆ. ಒಬ್ಬ ವ್ಯಕ್ತಿ ಅಧಿಕಾರಕ್ಕೆ ಬರ್ತಾನೆ, ಇನ್ನೊಬ್ಬ ವ್ಯಕ್ತಿ ಹೋಗ್ತಾನೆ. ಇದೆಲ್ಲವೂ ಸಹ ಪುನರಾವರ್ತನೆ ಆಗ್ತಾ ಇರುವಂತಹ ಒಂದು ವಿಷಯಗಳೇ. ಎಲ್ಲವೂ ಸಹ ಹಿಂದೆ ಇದ್ದಂತದ್ದೇ ಈಗ ಇದೆ ಮತ್ತು ಮುಂದೆ ಇರುವಂತದ್ದು ಈಗ ಇದೆ ಅಂತದಾಗಿದೆ. But there is going to be an eternity that we're going to face, not just the things that is continuing like this. And it's not just going to continue like this. It's something that is going to stop right here, and then we will go into eternity. Every one of us will face the eternity. ಇವೆಲ್ಲವೂ ಸಹ ಆ ನಿತ್ಯತ್ವದಲ್ಲಿ ಈ ರೀತಿಯಾಗಿ ಆಗುವುದಿಲ್ಲ. ನಿತ್ಯತ್ವ ಒಂದು ಬಹಳ ವಿಶೇಷವಾದಂತದ್ದು. ಇವೆಲ್ಲವೂ ಸಹ ಇಲ್ಲಿಗೆ ನಿಂತು ಹೋಗ್ತದೆ. ನಿತ್ಯತ್ವಕ್ಕೆ ನಾವು ಪ್ರವೇಶಿಸುವಾಗ ಅದು ಬಹಳ ವಿಭಿನ್ನವಾದಂತಹ ಒಂದು ಅಂಶವಾಗಿರ್ತದೆ. So the thing that we understand here is that we have to exalt God's glory. ಇಲ್ಲಿ ನಾವು ಅರ್ಥ ಮಾಡಿಕೊಂಡಂತ ಅಂಶವೇನೆಂದ್ರೆ ದೇವರ ಮಹಿಮೆಯನ್ನ ನಾವು ಉನ್ನತಕ್ಕೆ ಏರಿಸಬೇಕು. Fearing God is something that is very important here. ದೇವರಿಗೆ ಭಯಪಡುವಂತಹ ವಿಷಯ ಇದು ಬಹಳ ಪ್ರಾಮುಖ್ಯವಾದದಿಲ್ಲಿ. You know what is a good thing? ಇಲ್ಲಿ ಒಳ್ಳೆ ವಿಷಯ ಏನು ಗೊತ್ತಾ? Because of Jesus Christ, because of Jesus, fearing God means you're not terrified by the deity. ಈ ಯೇಸು ಕ್ರಿಸ್ತನ ನಿಮಿತ್ತವಾಗಿ ದೇವರಿಗೆ ಭಯಪಡುವಂತದ್ದು ಅಂದ್ರೆ ಆ ಒಂದು ಭೀಕರತೆಯನ್ನು ಎದುರಿಸುವಂತದ್ದಲ್ಲ. Most of the time what happens, when people feel that fearing God means some kind of deity is there, they may do some harm to us, that kind of fear is not there for us. We are not terrified. ಕೆಲವು ಸಾರಿ ದೇವರಿಗೆ ಭಯಪಡುವಂತದ್ದು ಅಂದ್ರೆ ಒಂದು ದೈವ ಇದೆ, ಆ ದೈವವು ನಮ್ಮನ್ನು ಬಹಳ ಹಾನಿಯನ್ನುಂಟು ಮಾಡ್ತದೆ, ಈ ರೀತಿಯಾದಂತ ಒಂದು ಭಯ ಇರಲ್ಲ. What is that? What is there for us? ನಮಗೇನಿದೆ? Fearing in the aspect of reverence. ಭಯಪಡುವಂತದ್ದು ಅಂದ್ರೆ ಆ ಗೌರವದಲ್ಲಿ ಭಯಪಡುವಂತದ್ದು. Cross of Christ tells us about the anger and the we see that the full display of God's wrath against sin. ಆ ಕ್ರಿಸ್ತನ ಶಿಲುಬೆ ನಮಗೆ ಹೇಳುವಂತದ್ದು ಅಂದ್ರೆ ದೇವರ ಕೋಪದ ಸಂಪೂರ್ಣವಾದಂತ ಪ್ರಭಾವ ಅಥವಾ ಆ ಪ್ರದರ್ಶನೆಯನ್ನ ನಾವಲ್ಲಿ ನೋಡ್ತೇವೆ. How furious was God against sin. ದೇವರು ಪಾಪದ ವಿರುದ್ಧವಾಗಿ ಎಷ್ಟು ಭಯಂಕರನಾಗಿದ್ದಾನೆ ಎಂಬುದಾಗಿ ತೋರಿಸುತ್ತದೆ. Let me kindly tell you that it is foolish to say and think that we can stand before God without Christ. ಕ್ರಿಸ್ತನಿಲ್ಲದೆ ನಾನು ದೇವರ ಮುಂದೆ ನಿಂತುಕೊಳ್ಳುತ್ತೇನೆ ಎಂಬುದಾಗಿ ಹೇಳುವಂತದ್ದು ಅದು ಖಂಡಿತವಾಗಿ ಸಹ ಮೂರ್ಖತನ ಎಂಬುದಾಗಿ ನಾನು ಹೇಳ್ತೇನೆ. All these things, what we understand is that fearing God, which means we at this point of time, from this point of time, we're able to see Christ, and without fear, without the fearing in the meaning of terrified, we don't want to go before God. We are freed from that. We can go to the presence of God peacefully. ನಾವು ನೋಡಿದಂತಹ ವಿಷಯವೇನೆಂದ್ರೆ ದೇವರಿಗೆ ಭಯಪಡುವಂತದ್ದು ಅಂದ್ರೆ ಆ ಒಂದು ಭೀಕರತೆಯಲ್ಲಿ ಎಲ್ಲ ನಾವು ದೇವರ ಮುಂದೆ ನಿಲ್ಲುವಂತದ್ದು. ಅದರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಆದ್ರೆ ದೇವರೊಂದಿಗೆ ಸಮಾಧಾನದಿಂದ ನಾವು ಹೋಗ್ಲಿಕ್ಕೆ ಸಾಧ್ಯ. So we've been looking at when God thwarts the plan of God of man. ನಾವು ನೋಡ್ತಾ ಬಂದಂತ ಅಂಶವೇನೆಂದ್ರೆ ದೇವರು ಮನುಷ್ಯನ ಯೋಜನೆಗಳನ್ನು ನಾಶಪಡಿಸುವಾಗ what would we be doing? ಆದ್ರೆ ನಾವೇನ್ ಮಾಡ್ತೇವೆ? We have to understand very important principles today. ನಾವು ಇದನ್ನ ಬಹಳ ಪ್ರಾಮುಖ್ಯವಾದಂತಹ ನಿಯಮಗಳನ್ನ ಅರ್ಥ ಮಾಡಿಕೊಳ್ಳಬೇಕು. Embrace the purpose of God. ದೇವರ ಯೋಜನೆಯನ್ನ ಆಲಂಗಿಸಿಕೊಳ್ಳಬೇಕು. And enjoy the gifts of God. ಮತ್ತು ದೇವರ ವರಗಳನ್ನ ಅನುಭವಿಸಬೇಕು, ಆನಂದಿಸಬೇಕು. Exalt the glory of God. ದೇವರ ಮಹಿಮೆಯನ್ನ ಉನ್ನತಕ್ಕೆ ಏರಿಸಬೇಕು. The point that I was trying to make is that God controls all the events of life. ನಾನು ಹೇಳಲಿಕ್ಕಿರುವಂತ ಅಂಶವೇನೆಂದ್ರೆ ದೇವರು ತಾನೇ ಎಲ್ಲಾ ಘಟನೆಗಳ ಸಮಯವನ್ನು ನಿಯಂತ್ರಿಸುವಂತವನಾಗಿದ್ದಾನೆ. God appoints seasons according to his plan. ದೇವರೆಲ್ಲವನ್ನು ಸಹ ತನ್ನ ಸಮಯಕ್ಕೆ ಸರಿಯಾಗಿ ನೇಮಿಸುವಂತವನಾಗಿದ್ದಾನೆ. So we must respond appropriately. ನಾವು ಅದಕ್ಕೆ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯಿಸಬೇಕು. How is our response? ನಮ್ಮ ಪ್ರತಿಕ್ರಿಯೆ ಹೇಗಿದೆ? Cussing and complaining and crying and whining and that doesn't resolve the problem.
ಯಾವುದೇ ರೀತಿಯಾದಂತಹ ಗುಣಗುಟ್ಟುವಿಕೆಯೋ ಯಾವುದೇ ರೀತಿಯಾದಂತಹ ನೋವಿನಿಂದಲೋ ಬೇಸರದಿಂದಲಿರುವಂತದ್ದು ಸಮಸ್ಯೆಗೆ ಪರಿಹಾರವಲ್ಲ. What is the center of focus during the time of crisis? Three things. ಹೌದು. Embrace the purpose of God. ಸಂದಿಗ್ಧವಾದಂತಹ ಪರಿಸ್ಥಿತಿಯಲ್ಲಿರುವಂತಹ ಒಂದು ದೃಷ್ಟಿಕೋನ ಅಥವಾ ಕೇಂದ್ರೀಕರಣವೆಂದ್ರೆ ದೇವರ ಯೋಜನೆಗಳನ್ನ ನಾವು ಆಲಂಗಿಸಿಕೊಳ್ಳುವಂಥದ್ದು. Embrace the purpose of God. Eternity should be our focus because God has put eternity in our hearts. ದೇವರ ಯೋಜನೆಯನ್ನು ಆಲಂಗಿಸಿಕೊಳ್ಳೋದಂದ್ರೆ ನಮ್ಮ ಯೋಜನೆ ನಮ್ಮ ಎಲ್ಲವೂ ಸಹ ನಿತ್ಯತ್ವವಾಗಿರ್ಬೇಕು. ಯಾಕಂದ್ರೆ ದೇವರು ನಿತ್ಯತ್ವವನ್ನ ನಮ್ಮ ಹೃದಯದಲ್ಲಿ ಇಟ್ಟಿದ್ದಾನೆ. Shall we also enjoy the good gifts that God gives us? ದೇವರು ನಮಗೆ ಕೊಡುವಂತಹ ಒಳ್ಳೆ ವರಗಳನ್ನು ಸಹ ನಾವು ಅನುಭವಿಸೋಣ ಅಥವಾ ಆನಂದಿಸೋಣ. Even the small things, the life that God gives us, every aspect of life, shall we enjoy the good gifts that God gives us? ದೇವರು ಕೊಡುವಂತ ಎಲ್ಲದರಲ್ಲಿ ಸಹ ನಮ್ಮ ಜೀವಿತ, ದೇವರು ಕೊಟ್ಟಂತ ಈ ಜೀವಿತವು ಸಹ ಅಮೂಲ್ಯವಾದದ್ದು. ಇದರಲ್ಲಿ ಸಹ ದೇವರಲ್ಲಿ ನಾವು ಆನಂದಿಸೋಣ. So we don't need to be sad anymore, by all these things that are happening. ಈ ಎಲ್ಲಾ ಸಂಗತಿಗಳು ನಡೆಯುತ್ತಾ ಇರೋದ್ರಿಂದ ನಾವೆಂದಿಗೂ ಸಹ ದುಃಖಿತರಾಗುವಂತದ ಅವಶ್ಯಕತೆ ಇಲ್ಲ. Sometimes when I feel that, my child, a 5-year-old child, he is very happy because he says he doesn't want to go to school. ನಾನು 5 ವರ್ಷದ ಮಗ ಹೇಳ್ತಾನೆ ಆತನಿಗೆ ಶಾಲೆಗೆ ಹೋಗುವಂತದ್ದು ಬೇಕಾಗಿಲ್ಲ. Therefore he is very happy. ಅದಕ್ಕೋಸ್ಕರವಾಗಿ ಆತನು ಬಹಳ ಸಂತೋಷವಾಗಿದ್ದಾನೆ. That is the perspective that he has, because he doesn't want to just study, he doesn't want to put himself into that, so he enjoys the time that is now. ಆ ರೀತಿಯಾದಂತ ದೃಷ್ಟಿಕೋನದಲ್ಲಿ ಆತನ ಹೇಳ್ತಾನೆ, ಆತನಿಗೆ ಓದುವಂಥದ್ದು ಬೇಕಾಗಿಲ್ಲ, ಶಾಲೆಗೆ ಹೋಗುವಂಥದ್ದು ಬೇಕಾಗಿಲ್ಲ. ಈ ರೀತಿಯಾದಂತ ಆಲೋಚನೆ ಈಗ ಆತನಿಗಿದೆ. Shall we enjoy the good gifts of God? Everything within the limitation that we have, shall we enjoy all the good gifts that God gives us? ನಮ್ಮ ಮಿತಿಯಲ್ಲಿರುವಂತ ಎಲ್ಲವೂ ಸಹ ದೇವರು ಕೊಟ್ಟಂತ ಎಲ್ಲಾ ಒಳ್ಳೆಯ ವರದಾನಗಳಲ್ಲಿ ನಾವು ಆನಂದಿಸೋಣ. And shall we also exalt God's glory? Shall we worship? Because we are not God. God is in control. Shall we fear God, worship him, bow down before him and say, we don't have anything, you are everything. ದೇವರ ಮಹಿಮೆಯನ್ನ ಉನ್ನತಕ್ಕೆ ನಾವು ಏರಿಸೋಣ. ನಾವು ದೇವರಲ್ಲ, ದೇವರೆಲ್ಲರೂ ಸಹ ನಿಯಂತ್ರಿಸುವಂತವನಾಗಿದ್ದಾನೆ. ಆ ನಿಯಂತ್ರಣದಲ್ಲಿ ಇಟ್ಟುಕೊಂಡವರಾಗಿ ದೇವರನ್ನು ನಾವು ಮಹಿಮೆ ಪಡಿಸೋಣ, ಆರಾಧಿಸೋಣ. May his name be praised. And sorry for the interruption in between. Please.